ಸಂಚಿಕೆ 32. ವಂದ್ಯದೇವನ್ ಕುಡಂದೆ ಜೋಯಿಸರ ಮನೆ ಒಳಗೆ ಎರಡನೇ ಸತಿಯಾಗಿ ಪ್ರವೇಶ ಮಾಡಿದಾಗ ಅವನ ಮನಸ್ಸಿನಲ್ಲಿ ಒಂದು ಅತಿಶಯವಾದ ಸಂತೋಷ ಉಂಟಾಯಿತು. ಆ ಚಿಕ್ಕ ಮನೆಯೊಳಗೆ ಮೊದಲು ಅವನು ಇಳೆಪ್ರಾಟಿ ಕುಂದವೆಯನ್ನು ನೋಡಿದ. ಅವಳ ಕೆಂದಾವರೆ ವದನವನ್ನು ಅವಳ ಆಶ್ಚರ್ಯದಿಂದ ಬೆರೆದಿದ್ದ ಅವಳು ದೊಡ್ಡ ಕಣ್ಣುಗಳನ್ನು ನೋಡಿ ತೆಗೆಸಿ ನಿಂತ. ಅವಳ ಜೇನಕ್ಕಿಂತ ಇಂಪಾದ ಧ್ವನಿ ಅವನ ಕಿವಿಯಲ್ಲಿ ಬಿದ್ದಿದ್ದನ್ನು ಅಲ್ಲೇನೆ. ಇಂಥ ನೆನಪುಗಳೆಲ್ಲ ಹಾಗೆ ಅವನ ಮನೆಯಲ್ಲಿ ಮನಸ್ಸಲ್ಲಿ ಉಕ್ಕರಿಯಿತು. ಅದರಿಂದ ಅವನ ಕಿವಿಗಳು ಇಂಪಾಯಿತು, ಮನಸ್ಸು ಸಂತೋಷ ಆಯಿತು, ಮೈಯೆಲ್ಲ ಪುಳಗ ಆಯಿತು. ಜೋಯಿಸರು ಆವಾಗ ತಾನೇ ಸಾಯಂಕಾಲ ವೇಳೆ ಪೂಜೆಗೆ ಆಯುಧ ಮಾಡ್ಕೊಂಡಿದ್ರು. ಇವನ್ನ ನೋಡಿದ ತಕ್ಷಣ, ಬಾ ಅಪ್ಪನೇ ಬಾ, ವಾಣರ್ಕುಲ ವಲ್ಲತಾರೆ ಅಂತಾನೆ ನೀನು ಅಂತ. ಹೌದು ಜೋಯಿಸರೇ, ನಿಮ್ಮ ಜ್ಯೋತಿಷ ಮುಂಚೆ ಮುಂದೆ ಹಿಂದೆ ಇದ್ರೂ ನಿಮ್ಮ ಜ್ಞಾಪಕ ಶಕ್ತಿ ಮಾತ್ರ ಅಪಾರ ಅಂತ ಅಂದ. ಯಾಕೆ ಆ ಥರ ಹೇಳ್ತಾ ಇದ್ದೀಯಾ? ಜ್ಯೋತಿಷದಲ್ಲಿ ಜ್ಞಾಪಕ ಶಕ್ತಿ ತುಂಬ ಇಂಪಾರ್ಟೆಂಟು. ಗ್ರಹಗಳು, ನಕ್ಷತ್ರಗಳು, ದಶೆಗಳು, ಬುದ್ಧಿಗಳು, ಯೋಗಗಳು ಇವೆಲ್ಲ ಲಕ್ಷಾಂತರ ಸೇರಿ ಇರುತ್ತೆ. ಅವನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ವರುಷ, ಮಾಸ, ನಾಳುಗಳಿಗೆ, ಕ್ಷಣ ಎಲ್ಲನೂ ನೂರಿನಲ್ಲಿ ಒಂದು ಪಂಗು ಭಾಗ ಟೈಮ್ ಇರುತ್ತೆ. ಇಷ್ಟನ್ನು ಲೆಕ್ಕ ಹಾಕಿ ನೋಡಿ ಅಲ್ವಾ ಹೇಳಬೇಕು. ಆಗಲಿ, ನನ್ನ ಜೋಯಿಸ ಮುಂದೆ ಹಿಂದೆ ಅಂತ ಅಂದ್ರೂ ಅಂತೀಯಲ್ಲ, ಅದನ್ನು ಅರ್ಥ ಏನು? ನಾನು ನಿನ್ಗೆ ಹೇಳಿದ್ದೇನು ಫಲಿತ ಹಾಕಿಲ್ವಾ? ಅದನ್ನು ನಿಮ್ಮ ಜೋಯಿಸದಿಂದನೇ ಕಂಡುಹಿಡಿದು ಕೇಳಿ. ಉಂಟು ಜೋಯಿಸದಿಂದ ಕಂಡುಹಿಡ್ಬೋದು, ಊಹದಿಂದ ಕಂಡುಹಿಡ್ಬೋದು. ನಿನಗೆ ನಾನು ಹೇಳಿ ಫಲಿತ ಆಗಿರಬೇಕು. ಇಲ್ಲ ಅಂದರೆ ನೀನು ತಿರ್ಗಾನು ಈ ಕುಡಿಸೆ ಒಳಗೆ ಬಂದಿರಲ್ಲ. ಹೌದು, ನಿಮ್ಮ ಜೋಯಿಸ ಫಲಿತ ಆಗಿದೆ. ಹಾಗೆ ಹೇಳು, ಯಾವ ವಿಷಯದಲ್ಲಿ ಫಲಿತ ಆಗಿದೆ ಅಪ್ಪನೇ ಅಂತ. ನೀವು ನನಗೆ ಹೇಳಿದ್ದು ಹಾಗೇನೇ ಫಲಿತ ಆಯಿತು. ನೀನು ಹೋಗಿದ್ದ ಕಾರ್ಯ ನಡೆದರೆ ನಡೆಯುತ್ತೆ, ನಡೆಯದೇ ಇದ್ದರೆ ನಡೆಯಲ್ಲ ಅಂತೀರಿ. ಅದೇ ಹಾಗೇ ನಡೆದಿದ್ದೆ ಅಂತ ಹೇಳಿ ನಾನು ಹೇಳೋದು ಕೂಡ ತಪ್ಪು. ನನ್ನನ್ನು ಕಂಡಿದ ತಕ್ಷಣ ಓಡಿ ಹೋಯ್ತು. ತಮ್ಮ, ನೀನು ತುಂಬ ತಮಾಷೆ ಮಾಡೋನಾಗಿದ್ದೀಯ. ನಿಜವಾದ ಮಾತು, ನಾನು ತಮಾಷೆ ಮಾಡೋನೆ. ಅದರ ಜೊತೆ ಸ್ವಲ್ಪ ಕೋಪಗಾರ. ಈ ಗುಡಿಸೆ ಒಳಗೆ ಬರುವಾಗ ಕೋಪವನ್ನು ಹೊರಗಡೆ ಗಂಟಾಕಿ ಬಿಟ್ಬಿಟ್ಟು ಬರಬೇಕಲ್ವ? ಆ ಥರ ಮಾಡೋಣ ಅಂತಲೇ ನೋಡಿದ್ದೀನಿ. ಆದರೆ ನಿಮ್ಮ ಶಿಷ್ಯನನ್ನು ನೋಡಿ ಬಾಗಿಲ ಹತ್ರ ಕಾಣಲಿಲ್ಲ. ಕೋಪದ ಗಂಟನ್ನು ಅಲ್ಲೇ ಗಟ್ಟೆ ಮೇಲೆ ಇಟ್ಟರೆ ಯಾರಾದರೂ ಓಡ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ಒಂದು ಜೊತೆನೇ ತೊಗೊಂಬಂದ್ಬಿಟ್ಟಿದ್ದೀನಿ. ನಿಮ್ಮ ಶಿಷ್ಯ ಎಲ್ಲಿ ಜೋಯಿಸರೇ? ಹೋದ ಸತಿ ಅವನು ನನ್ನನ್ನು ಬಾಗಿಲಲ್ಲಿ ತಡಿಸಿ ನಿಂತಿದ್ದು ನೋಡಿ ಹಾಗೇ ನನ್ನ ನೆನಪಿನಲ್ಲಿದೆ. ಇವತ್ತಿಗೆ ಐಪೋಸಿ ಅಮಾವಾಸ್ಯೆ ಅಲ್ವಾ, ಅದರಿಂದ ಅವನು ಕೊಳ್ಳಿಡ ಕರೆಗೆ ಹೋಗಿರ್ತಾನೆ. ಅಮಾವಾಸ್ಯೆಗೂ ಕೊಳ್ಳಿಡ ಕರೆಗೂ ಏನು ಸಂಬಂಧ? ಕೊಳ್ಳಿಡ ಕರೆಯಲ್ಲಿ ಕಾಳಾಮುಗರುಗಳ ಮಹಾಸಂಘ ಇವತ್ತು ನಡೀತಾ ಇದೆ. ನನ್ನ ಶಿಷ್ಯ ಕಾಳಾಮುಗವನ್ನು ಸೇರಿದನು. ಜೋಯಿಸರೇ, ನಾನು ಶೈವ ಮತವನ್ನೇ ಬಿಟ್ಟುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಟ್ಬಿಟ್ಟು ನಿಮ್ಮ ಸ್ನೇಹಿತರು ಆಳ್ವಾರ್ ಕಡೆಯನ್ನು ನಂಬಿದ್ದಾರಲ್ಲ, ತಿರುಮಲೆಯನ್ನು ಹೇಳ್ತಾ ಇದೆಯಾ? ಹೌದು, ಅವ್ರ ಹತ್ರ ದೀಕ್ಷೆ ಮಾಡಿಕೊಂಡು ಮೈಯೆಲ್ಲ ನಾಮವನ್ನು ಹಾಕ್ಕೊಂಡು ವೀರಶೈವ ವೈಷ್ಣವನಾಗಿಬಿಡೋಣ ಅಂತ ಇಚ್ಛಿಸಿದ್ದೀನಿ. ಅದ್ಯಾಕೆ ಹಾಗೆ? ಕಾಳಾಮುಗ ಶೈವರುಗಳು ಕೆಲವರನ್ನು ನೋಡಿದೆ, ಇಲ್ಲಿ ಬರೋ ದಾರಿಯಲ್ಲಿ ಕೂಡ ನೋಡಿದೆ. ಅವ್ರುಗಳನ್ನು ಅವ್ರ ಕೈಯಲ್ಲಿ ಇಟ್ಕೊಂಡಿರೋ ಕಪಾಲಗಳನ್ನು ನೋಡಿದ ತಕ್ಷಣ ಶೈವವನ್ನು ಬಿಟ್ಟುಬಿಡೋಣ ಅಂತ ಅನಿಸುತ್ತೆ. ತಮ್ಮ, ಎಷ್ಟೊಂದು ರಣರಂಗವನ್ನು ನೋಡಿರುವ ನಿನಗೆ ಕಪಾಲವನ್ನು ನೋಡಿದರೆ ಯಾಕೆ ಭಯ ಏನೂ ಇಲ್ಲ, ಅಸಹ್ಯ. ರಣರಂಗದಲ್ಲಿ ವೈರಿಗಳನ್ನು ಕೊಲ್ಲುವುದಕ್ಕೆ ಕಪಾಲಗಳನ್ನು ಹಾರವಾಗಿ ಹಾಕೊಳ್ಳೋದಕ್ಕೆ ಏನು ಸಂಬಂಧ? ನಿನ್ನ ಯಜಮಾನ ಆದಿತ್ಯ ಕರಿಗಾಲ ವೀರಪಾಂಡಿಯನ ತಲೆಯನ್ನು ಕೊಯ್ದು ಎತ್ಕೊಂಡ್ಬಂದು ಜಾತ್ರೆ ಬಿಟ್ಟಿಲ್ವಾ? ಅವ್ರು ಏನೋ ಶಪಥ ಮಾಡಿದ್ದರಿಂದ ಆ ಥರ ಮಾಡಿದರು. ಅದರಿಂದ ಆದಮೇಲೆ ಎಷ್ಟೊಂದು ವ್ಯಸನಪಟ್ಟರು. ಅವರು ಕೂಡ ಕಪಾಲವನ್ನು ಹಾರವಾಗಿ ಹಾಕ್ಕೊಂಡು ಹೋಗಿಲ್ಲ, ಕೈಯಲ್ಲಿ ಎತ್ಕೊಂಡು ತಿರುಗಲಿಲ್ಲ. ಕಾಳಾಮುಗರುಗಳು ಯಾಕೆ ಆ ಥರ ಮಾಡ್ತಾ ಇದ್ದಾರೆ? ಬಾಳು ಅನ್ನೋದು ಅನಿತ್ಯ ಅನ್ನೋದನ್ನು ಮರ್ತು ಬಿಡದೇ ಇರೋದಕ್ಕೆ ಅವರುಗಳು ಆ ಥರ ಮಾಡ್ತಾ ಇದ್ದಾರೆ. ನೀನು ನಾನನ್ನು ವಿಭೂತಿ ಹಚ್ಕೋತೀವಿ, ಅದು ಮಾತ್ರ ಏನು? ಈ ಮನುಷ್ಯ ಮೈ ನೆಲೆಯಾದದ್ದು ಅಲ್ಲ, ಒಂದು ದಿವಸ ಬೂದಿ ಆಗುತ್ತೆ ಅನ್ನೋದನ್ನೇ ಮರ್ತು ಬಿಡದೇ ಇರೋದಕ್ಕೆ ವಿಭೂತಿಯನ್ನೇ ಹಚ್ಕೋತೀವಿ. ಮನುಷ್ಯ ದೇಹ ಅನಿತ್ಯ ಅನ್ನೋದು ಸರಿ, ಆದರೆ ಇದು ಹುರಿದು ಬೂದಿ ಆಗುತ್ತೆ, ಅಲ್ಲ ಮಣ್ಣಿಂದ ಮಣ್ಣಾಗುತ್ತೆ. ಶಿವಪೆರುಮಾನ್ ಮಾತ್ರ ಮೈ ಆ ಥರ ಅಲ್ವಲ್ಲ. ಪರಮಶಿವ ಯಾಕೆ ತನ್ನ ಕೈಯಲ್ಲಿ ಕಪಾಲವನ್ನು ಇಟ್ಕೊಂಡಿದ್ದಾರೆ? ತಮ್ಮ, ಶಿವಪೆರುಮಾನ್ನ ಕೈನಲ್ಲಿ ಇರುವ ಕಪಾಲ ಬಂದು ಆಣವವನ್ನು, ಅಹಂಕಾರವನ್ನು ಹೇಳ್ತಾ ಇದ್ದೆ. ಅಹಂಕಾರ ಅಂದರೆ ಏನು? ಅದನ್ನು ಗೆದ್ದು ಬಿಟ್ಟರೆ ಆನಂದ ಉಂಟಾಗುತ್ತೆ ಅನ್ನೋದನ್ನು ತೋರಿಸುತ್ತೆ. ಶಿವನು ಕೈನಲ್ಲಿ ಕಪಾಲದಿಂದ ಆನಂದ ನಡೆನ ಮಾಡ್ತಾ ಇದ್ದಾರೆ ಅಲ್ವಾ? ಕಪಾಲ ಹೇಗೆ ಅಹಂಕಾರವನ್ನು ಗುರಿಯಾಗತ್ತೆ? ನನಗೆ ಅರ್ಥ ಆಗಲ್ಲ. ನಿನಗೆ ಗೊತ್ತಿಲ್ಲದೆ ಇರೋದು ಇನ್ನೂ ಎಷ್ಟೋ ಇದೆ ತಮ್ಮ. ಕಪಾಲ ಹೇಗೆ ಆಣವನ್ನು ಅರ್ಥ ಮಾಡುತ್ತೆ ಅಂತ
ಈಗ ತಿಳ್ಕೊ. ಬ್ರಹ್ಮದೇವನು ತಿರುಮಾಲನು ಒಂದು ಸತಿ ಗರ್ವಕೊಂಡಿದ್ರು. ನಾನು ದೊಡ್ಡವನು ಅಂತ ಹೇಳಿ ಜಗಳ ಮಾಡಿದರು. ಶಿವ ಅವರುಗಳೇ ಮಧ್ಯದಲ್ಲಿ ಬಂದರು. ನನ್ನ ಶಿರಸನ್ನು ಒಬ್ಬರೂ ನನ್ನ ಪಾದವನ್ನು ಒಬ್ಬರನ್ನು ಕಂಡಿಡ್ಕೊಂಡು ಬನ್ನಿ, ಯಾರು ನೋಡಿಬಿಟ್ಟು ಮೊದಲು ಬರ್ತಾರೆ ಅವ್ರು ತಾನೇ ನಿಮ್ಮಲ್ಲಿ ದೊಡ್ಡವರು ಅಂತಂದರು. ಮಹಾವಿಷ್ಣು ವರಾಹ ಅವತಾರಕೊಂಡು ಶಿವನ ಪಾದಗಳನ್ನು ನೋಡೋದಕ್ಕೆ ಭೂಮಿಯನ್ನು ಹಂಗೇ ತೂತು ಮಾಡ್ಕೊಂಡು ಹೋದರು. ಬ್ರಹ್ಮ ಅನಪಕ್ಷಿ ರೂಪ ಕೊಂಡು ಆಕಾಶದಲ್ಲಿ ಹಾರಿ ಹೋದರು. ತಿರುಮಾಲು ತಿರ್ಗಾ ಬಂದು ಶಿವನ ಅಡಿಯನ್ನು ನೋಡೋಕ್ಕಾಗಲಿಲ್ಲ ಅಂತ ನಿಜವನ್ನು ಒಪ್ಕೊಂಡ್ರು. ಬ್ರಹ್ಮ ತಿರ್ಗಾ ಬಂದು ಶಿವನ ನೋಡಿದ ಹಾಗೆ ಸುಳ್ಳು ಹೇಳಿದರು. ಆವಾಗ ಶಿವನು ಬ್ರಹ್ಮಗೆ 5 ತಲೆಗಳಲ್ಲಿ ಒಂದನ್ನು ಕಿತ್ತಿ ಎತ್ತಿ ಅವರಿಗೆ ದಂಡನೆ ಕೊಟ್ಟರು. ಆ ಆಣವ ಕಾರಣದಿಂದ ಬ್ರಹ್ಮ ಜಗಳ ಮಾಡಿ ಸುಳ್ಳು ಹೇಳಿದ್ದರಿಂದ ಅವರ ತಲೆ ಆಣವಕ್ಕೆ ಚಿನ್ನ ಆಯಿತು. ವಂದಿತೇವನು ಏನೋ ಅಂದ್ಕೊಂಡು ಗಡಗಡ ಅಂತ ನಗ್ದ. ಯಾತಕ್ಕೋಸ್ಕರ ಈ ಥರ ನಗ್ತಾ ಇದೆಯಾ ತಮ್ಮ? ಏನನ್ನ ನೋಡಿ ನಗ್ದಿಲ್ಲ, ಒಂದು ವಿಷಯ ನೆನಪು ಬಂತು, ನಗ್ದೆ. ಅದೇನು ವಿಷಯ? ರಹಸ್ಯ ಏನಿಲ್ವಲ್ಲ? ರಹಸ್ಯ ಏನಿಲ್ಲ. ಬ್ರಹ್ಮವನ್ನು ದಂಡಿಸೋ ಹಾಗೆ ನನ್ನನ್ನು ದಂಡಿಸೋ ಹಾಗಿದ್ರೆ ತಗ್ಗಿದ ಪಕ್ಷ 16,000 ತಲೆ ಆದರೂ ನನಗಿದ್ರೇ ಸರಿಯಾಗಿ ಬರುತ್ತೆ. ಅದನ್ನು ಅಂದ್ಕೊಂಡು ನಗ್ದೆ. ಅಷ್ಟೊಂದು ಸುಳ್ಳುಗಳು ಹೇಳಿದ್ಯಾ? ಹೌದು ಜೋಯಿಸ್ರೆ, ಅದು ನನ್ನ ಜಾತಕ ವಿಶೇಷ ಅನಿಸುತ್ತೆ. ಪೊನ್ನಿಯಿನ್ ಸೆಲ್ವರನ್ನು ನೋಡಿದ ಮೇಲೆ ನಿಜಾನೇ ಹೇಳೋದು ಅಂತ ತೀರ್ಮಾನ ಮಾಡಿದ್ದೀನಿ. ಒಂದು ಮುಖ್ಯವಾದ ನಿಜವನ್ನು ಹೇಳಿದೆ. ಅದನ್ನು ಕೇಳಿದವರು ನಗ್ದರು, ಯಾರೂ ನಂಬಲಿಲ್ಲ. ಹೌದು ತಮ್ಮ, ಕಾಲ ಹಾಗೆ ಕೆಟ್ಟೋಗ್ಬಿಟ್ಟಿದೆ. ನಿನ್ನ ಜೋಯಿಸದ ಗತಿನೂ ಹಾಗೆ ತಾನೇ ಏನೋ ಜೋಯಿಸರೆ. ಯುವರಾಜ ಅಲ್ಮೊಳಿವರ್ಮನ ಬಗ್ಗೆ ನೀವು ಹೇಳಿದ್ದೆಲ್ಲ ನೆನಪಿದೆಯಾ? ಆಕಾಶದಲ್ಲಿ ನಾರ್ತ್ ಹತ್ರ ಅಡಿವಾರದಲ್ಲಿ ನೆಲೆಸಿ ನಿಂತು ಇರುವ ಧ್ರುವ ನಕ್ಷತ್ರ ಹಾಗೆ ಪೊನ್ನಿಯಿನ್ ಸೆಲ್ವರ್ ಅಂತ ನೀವು ಹೇಳಿಲ್ವಾ? ಹೌದು ಹೇಳಿದ್ದೀನಿ. ಅದರಿಂದ ಏನೋ ಅವ್ರ ಬಗ್ಗೆ ಸುದ್ದಿಯನ್ನು ನೀವು ಕೇಳಿಲ್ವಾ? ಕೇಳದೆ ಹೆಂಗಿರೋಕ್ಕಾಗತ್ತೆ? ನಾಡು ನಗರವಲ್ಲ, ಅದೇ ಮಾತಾಗುತ್ತಾನೆ ಇದೆ. ಧ್ರುವ ನಕ್ಷತ್ರ ಕಡಲಲ್ಲಿ ಮುಳುಗ್ಬಿಟ್ಟಿದೆ ಅಂತ ನೀವು ಕೇಳಿದುಂಟ? ಧ್ರುವ ನಕ್ಷತ್ರ ಸಮುದ್ರದಲ್ಲಿ ಮುಳುಗಲ್ಲ, ಆದರೆ ಅದನ್ನು ಆ ನಕ್ಷತ್ರವನ್ನು ಮೇಘಗಳು ಕೆಲವೇ ಸಮಯ ಮರೆಸ್ಕೊಂಡಿರುತ್ತೆ. ಅದರಿಂದ ಇವತ್ತು ಕೂಡ ವಡ ದಿಸೆಯಲ್ಲಿ ಮೇಘಗಳು ಸುತ್ತಿಕೊಂಡಿದೆ. ಇವತ್ತು ರಾತ್ರಿ ನೀವು ಎಷ್ಟು ಟ್ರೈ ಮಾಡಿದರೂ ಆ ಧ್ರುವ ನಕ್ಷತ್ರವನ್ನು ನೋಡೋಕ್ಕಾಗಲ್ಲ. ಆದ್ದರಿಂದ ಆ ನಕ್ಷತ್ರನೇ ಇಲ್ಲದೇ ಹೋಗ್ಬಿಟ್ಟಿದೆ ಅಂತ ನೀವು ಹೇಳೋಕ್ಕಾಗತ್ತಾ ಅಂತ ಹೇಳಿದರು. ಆಗ ಹೇಳ್ತಾ ಇದ್ದೀರಿ ಪೊನ್ನಿಯಿನ್ ಸೆಲ್ವರ್ ಬಗ್ಗೆ ನಿಜವಾದ ಸುದ್ದಿ ನಿಮಗೆ ಏನಾದರೂ ಗೊತ್ತಾ? ನನಗೆ ಗೊತ್ತಾಗುತ್ತೆ. ನೀನು ತಾನೇ ಕೊನೆಯಲ್ಲಿ ಅವ್ರ ಜೊತೆ ಕಡಲಲ್ಲಿ ದೂಕಿದೀಯಾ ಅಂತ ಮಾತು ಆಗಿದೆ. ಗೊತ್ತಿದ್ದರೆ ನಿಮಗೆಲ್ಲ ಗೊತ್ತಿರಬೇಕು, ನಿನ್ನನ್ನು ಕೇಳೋಣ ಅಂತ ನಾನು ಅಂದ್ಕೊಂಡಿದ್ದೆ. ವಂದಿತೇವನ್ ಮಾತನ್ನು ಬದಲಾಯಿಸಿ, ಜೋಯಿಸ್ರೆ, ಧೂಮಕೇತು ನಕ್ಷತ್ರ ಇವಾಗ ಹೆಂಗಿದೆ ಅಂತ ಕೇಳಿದ. ತುಂಬ ದೂರ ನೀವು ಉದ್ದವಾಗಿ ರಾತ್ರಿ ಹೊತ್ತು ಕಾಣಿಸ್ಕೊಳ್ಳುತ್ತೆ. ಇನ್ಮೇಲೆ ಆ ಉದ್ದ ಕಡಿಮೆ ಆಗಬೇಕಾಗಿತ್ತೆ. ಧೂಮಕೇತುವಿಂದ ವಿಭತ ಏನಾದರೂ ಬರೋದ್ರಿಂದ ಅತಿ ಶೀಘ್ರದಲ್ಲಿ ಅದು ಬಂದಾಗಬೇಕು. ದೇವರೇ, ರಾಜಕುಲದಲ್ಲಿ ಯಾರಿಗೇನು ಆಗುತ್ತೋ ಗೊತ್ತಿಲ್ಲವೇ ಅಂತ ಅಂದರು ಜೋಯಿಸ್ರು. ವಂದಿತೇವನ ಮನಸ್ಸು ಅತಿವೇಗವಾಗಿ ಅಲ್ಲಿ ಇಲ್ಲಿ ಹಾರಿತು. ತಂದೆಯಲ್ಲಿ ಅಟ್ಯಾಕ್ ಬಂದು ಬಿದ್ದಿರುವ ಹಾಸಿಗೆ ಹಿಡಿದಿರುವ ಸುಂದರ ಸೋಳರನ್ನು, ನಾಗಪಟ್ಟಣದಲ್ಲಿ ನಡುಗುಜ್ವರ ಬಂದು ಮಲಗಿದ್ದ ಪೊನ್ನಿಯಿನ್ ಸೆಲ್ವರನ್ನು, ಕಡಂಬೂರು ಮಾಳಿಗೆಯಲ್ಲಿ ನಂದಿನಿಯನ್ನು ಮೀಟ್ ಮಾಡೋಕ್ಕೆ ಹೋಗೋ ಆದಿತ್ಯ ಕರಿಗಾಲರನ್ನು, ರಾಜ್ಯಕ್ಕೆ ಆಸೆಪಟ್ಟು ಜನಗಳ ಕೋಪಕ್ಕೆ ಪಾತ್ರವಾಗಿದ್ದ ಮಧುರಾಂಡಗರನ್ನು, ಕೈಯಲ್ಲಿ ಕೊಳೆಬಾಳೆಯನ್ನು ಇಟ್ಕೊಂಡು ಮುದ್ದು ಮಾಡ್ಕೊಳ್ತಾ ಇರುವ ನಂದಿನಿನು ಅವನ ಮನಸ್ಸಲ್ಲಿ ಹಾಗೇ ಭವನಿ ಬಂದರು. ಇದೆಲ್ಲ ಹೋಗಲಿ ಜೋಯಿಸರೆ, ರಾಜಕುಲದವ್ರ ಈ ವಿಷಯ ನಮಗೆ ಆತಕ್ಕೆ? ನಾವು ಇವಾಗ ಉತ್ಕೊಂಡು ಹೋಗೋ ಕಾರ್ಯ ಹೇಗೆ ಮುಗಿಯುತ್ತೆ ಹೇಳಿ. ಮುಂದೆ ಹಿಂದೆ ನಿನಗೆ ಮುಂದೆ ಹೇಳಿದ್ದನ್ನೇ ಇವಾಗಲೂ ಹೇಳ್ತಾ ಇದ್ದೀನಿ ಅಪ್ಪನೇ. ಎಷ್ಟೊಂದೋ ನಿನಗೆ ಕಷ್ಟಗಳು ಬರ್ಬೋದು, ಎಲ್ಲ ಆಪತ್ತುಗಳು ಬರ್ಬೋದು, ಆದರೆ ಅದನ್ನೆಲ್ಲ ಅಡಚಣೆಗಳನ್ನು ಬರ್ಬೋದು. ಆದರೆ ಎಷ್ಟೊಂದು ವಿಪತ್ತುಗಳೇ ನಿನಗೆ ಬರುತ್ತೆ. ಅದನ್ನೆಲ್ಲ ನಿನಗೆ ಜಯ ಕಳಿಸೋಕ್ಕೆ ಅಂದ್ಕೊಂಡಿದ್ದಿರೋದು ಹೆಲ್ಪೂ ನಿನಗೆ ಸಿಕ್ಕತ್ತೆ ಅಂದರು ಜೋಯಿಸರು. ಆವಾಗ ಬಾಗಿಲಲ್ಲಿ ಬಂದುಕೊಂಡಿರುವುದು ಆಬತ್ತಾ ಹೆಲ್ಪಾ ಅಂತ ವಂದಿತೇವನ ಯೋಚನೆ ಮಾಡಿದ. ಯಾಕೆಂದರೆ ಆ ಸಮಯದಲ್ಲಿ ಬಾಗಿಲಲ್ಲಿ ಗಂಡಸರ ಧ್ವನಿಗಳು ಜೊತೆ ಹೆಣ್ಮಕ್ಳ ಧ್ವನಿಗಳು ಕೇಳ್ತಾ ಇತ್ತು. ಇಬ್ಬರು ಬಾಗಿಲೇ ಹತ್ರ ಹೋಗಿ ನೋಡಿದ್ರು. ಮರುಕ್ಷಣ ವಾಣತಿ ದೇವಿನೂ ಅವರ ಪಾಂಗಿನ ಒಳಗಡೆ ಬಂದರು. ವಂದಿತೇವನ ಎದ್ದು ನಿಂತು ಮರ್ಯಾದೆಯಿಂದ, ದೇವಿ ಕ್ಷಮಿಸಬೇಕು, ನೀವು ಇಲ್ಲಿ ಬರ್ತೀರಾ ಅಂತ ಗೊತ್ತಿದ್ರೆ ನಾನು ಇಲ್ಲಿ ಬರಲ್ಲ ಅಂತ ಹೇಳ್ದ. ಇಷ್ಟರಲ್ಲಿ 32ನೇ ಸಂಚಿಕೆ 33. ಅಯ್ಯ, ನನ್ನ ಹತ್ರ ಯಾಕೆ ಇಷ್ಟು ಕೋಪ? ನಿಮ್ಮಲ್ಲಿಗೆ ನಾನು ಏನು ಕಡ್ಕು ಮಾಡಿದ್ದೀನಿ ಅಂತ ಕೊಡುಮಳು ಲೆವರ್ಸಿನ ಯುವರಾಣಿನ ದೀನವಾದ ಮಾತು ವಂದಿತೇವನ್ನ ಕರಗಿಸ್ಬಿಡ್ತು. ಈ ಹೆಣ್ಣಿನ ಹತ್ರ ತಾನು ನಿಜವಾಗ್ಲೂ ಯಾತಕ್ಕೋಸ್ಕರ ಕೋಪ ಕೊಡಬೇಕು ಅಂತ ಅನಿಸಿತ್ತು. ಪೂಂಗುಳ್ಳಿ ಒಂದು ಕ್ಷಣ ಅವನ ಮನಗಣ್ಣ ಮುಂದೆ ಬಂದು ಮರೆಯಾದಳು. ಅವಳಿಗೆ ಅಂತ ಈ ಹೆಣ್ಣಿನ ಕೋಪ ಕೊಡೋದು ಏನು ನ್ಯಾಯ? ಅಮ್ಮಣಿ, ಕ್ಷಮಿಸಬೇಕು. ಆ ಥರ ನಾನು ಏನೂ ಹೇಳಲಿಲ್ಲ. ನೀವು ಜೋಯಿಸರನ್ನು ನೋಡಿಬಿಟ್ಟು ಹೋಗೋ ತನಕ ನಾನು ಹೊರಗಡೆ ಕಾಯ್ತಾ ಇರ್ತೀನಿ ಅಂತ ತಾನೇ ಹೇಳಿದ್ದೀನಿ. ನನಗೇನು ಅರ್ಜೆಂಟ್ ಇಲ್ಲ. ಇವಾಗ ಕೂಡ ನಾನು ಹೊರಗಡೆ
ಹೋಗಬೇಕಾದ ಅವಶ್ಯಕತೆ ನೀವು ಹೊರಗಡೆ ಹೋಗಬೇಕಾದ ಅವಶ್ಯಕತೆ ಏನಿಲ್ಲ. ನಿಮಗೆ ಅವಸರವಿಲ್ಲ ಅಂತ ತಿಳ್ಕೊಂಡು ಸಂತೋಷ ಪಡ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಇಲ್ಲಿ ಜೋಯಿಸರನ್ನು ನೋಡೋಕ್ಕೆ ಬಂದಿಲ್ಲ. ಇವರ ಜೋಯಿಸದಲ್ಲಿ ನನಗೆ ಸ್ವಲ್ಪ ಕೂಡ ನಂಬಿಕೆ ಇಲ್ಲದೆ ಹೋಗ್ಬಿಡ್ತು. ದೇವಿ ತಮ್ಮ ಚಿತ್ತ ನನ್ನ ಭಾಗ್ಯ. ಒಂದು ಕಾಲದಲ್ಲಿ ನಾನು ಜೋಯಿಸಿಯ ಸುಳ್ಳಾಗಲಿಲ್ಲ ಅನ್ನೋದನ್ನು ನೀವೇ ಅರ್ಥಕೊಂಡು ಈ ಬಡವನನ್ನು ತುಂಬ ಹೆಮ್ಮೆಯಿಂದ ಹೇಳ್ತೀರಾ ಅಂತ ಅಂದರು ಜೋಯಿಸರು. ಆವಾಗ ನೋಡ್ಕೊಳ್ಳೋಣ ಅಂತ ಹೇಳಿ ವಾನತಿ ಹೇಳಿಬಿಟ್ಟು ವಂದಿತೇವನ್ನು ನೋಡಿ, ಅಯ್ಯ ನಾನು ನಿಮ್ಮನ್ನು ನೋಡೋಕ್ಕೇನೆ ಇಲ್ಲಿ ಬಂದೆ. ದಾರಿಯಲ್ಲಿ ನೀವು ಕುದುರೆ ಮೇಲೆ ಹೋಗೋದನ್ನು ನೋಡಿದೆ, ನಿಂತು ವಿಚಾರಿಸ್ತೀರಾ ಅಂತ ಅಂದ್ಕೊಂಡೆ. ನೋಡದೆ ಹಾಗೆ ಹೋಗ್ಬಿಟ್ರಿ. ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಆಶ್ಚರ್ಯಪಟ್ಟಿಲ್ಲ. ಈ ಅನಾಥೆ ಹೆಣ್ಣ ಹತ್ರ ನೀವು ಯಾಕೆ ಅಕ್ಕರೆ ಕೊಳ್ಳಬೇಕು ಅಂತ ಅಂದ್ಲು. ವಂದಿತೇವನ ಕಣ್ಣಲ್ಲಿ ಕಣ್ಣೀರು ಬಂದುಡ ಆಗಿತ್ತು. ದೇವಿ ಇದೇನು ಮಾತು? ಕೊಡುಮಾಳೂರು ಪರಾಂದಗ ಸಿರಿಯವೇಳರನ್ನ ಮುದ್ದಾದ ಮಗಳು, ಸೌತ್ ಕಡೆ ಜೈನಾಬದಿ ಪೂದಿ ವಿಕ್ರಮಕೇಸರಿಯನ್ನು ಬೆಳೆಸಿದ್ದ ಮಗಳು, ಪಳೆಯಾರ ಇಳಪರಾಟಿಯನ್ನು ಅಂತರಂಗವಾದ ಗೆಳತಿ, ಇಷ್ಟೊಂದು ಇದು ಇರುವ ನೀವು ಅನಾಥೆ ಹೆಣ್ಣು ಅಂತ ಯಾರು ಒಪ್ಕೋತಾರೆ? ದಾರಿಯಲ್ಲಿ ನಿಂತು ನಿಮ್ಮನ್ನು ಕೇಳೋದು ಮರ್ಯಾದೆಗೆ ಧಕ್ಕೆ ಬರುತ್ತೆ ಅಂತ ಹೇಳಿ ಅಂದ್ಕೊಂಡೆ, ಬೇರೆ ಏನೂ ಇಲ್ಲ. ಅಯ್ಯ ಏನು ನನ್ನಿಂದ ಏನಾಗಬೇಕಾಗಿದ್ದ ಕಾರ್ಯ ಇದ್ದರೆ? ಹೌದಯ್ಯ, ನಿಮ್ಮಿಂದ ನನಗೆ ಆಗಬೇಕಾದ ಕಾರ್ಯ ಒಂದಿದೆ. ನಿಮ್ಮ ಹತ್ರ ಮುಖ್ಯವಾದ ಒಂದು ಹೆಲ್ಪ್ ಕೇಳೋಕ್ಕೇ ನಾನು ಈ ಮನೆ ಒಳಗೆ ಬಂದಿದ್ದೀನಿ. ಹೇಳಿ, ನನ್ನ ಹತ್ರ ಆಗೋದ ಕೆಲಸ ಇದ್ದರೆ, ನಿಮ್ಮಿಂದ ಆಗದೇ ಇರೋ ಕೆಲಸ ಕೂಡ ಏನಾದರೂ ಇರುತ್ತೇನು? ಲಂಕೆ ಪ್ರಯಾಣದಿಂದ ಇರುವಾಗ ನಿಮಗೆ ಬಂದಿದ್ದೆಲ್ಲ ನಾನು ಕೇಳಿ ತಿಳ್ಕೊಂಡಿದ್ದೀನಿ. ನಾನು ಕೇಳೋ ಹೆಲ್ಪು ನಿಮಗೆ ನೀವು ಕೊಡೋ ಹಾಗೆ ನನಗೆ ಮಾತು ಕೊಡಬೇಕು. ವಂದಿತೆ ಒಂದು ಯೋಚನೆಯಿಂದ, ದೇವಿ ಎಂಥದ್ದು ಅಂತ ಹೆಲ್ಪು ಅಂತ ಗೊತ್ತಿದ್ದರೆ ಒಳ್ಳೆಯದು ಅಂತಂದ. ಹೌದು, ನಿಮ್ಮನ್ನು ಏಮಾರಿಸಿ ನಾನು ವಾಗ್ದಾನ ತಗೋಬಾರ್ದು. ಆದ್ದರಿಂದ ಆ ಕಾರ್ಯವನ್ನು ಹೇಳಿಬಿಡ್ತೀನಿ. ಜೋಯಿಸರ್ಗೂ ಗೊತ್ತಾಗ್ಬೋದು. ಇದರಿಂದ ಏನು ಪಾತಕ ಇಲ್ಲ. ನಾನು ಬುದ್ಧ ಧರ್ಮವನ್ನು ಕೊಂಡು ಭಿಕ್ಷುಣಿ ಆಗಿಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಏನು ಇದೇನು ಮಾತು? ಆಗೋದೇ ಇಲ್ಲ. ಲೋಕ ತಡೆಯಲ್ಲ. ನಡೀದೇ ಇರೋ ಕೆಲಸ. ಈ ಥರ ಜೋಯಿಸರನ್ನು ವಂದಿತೆಯನ್ನು ಒಬ್ಬರಿಂದ ಒಬ್ಬರು ಹೇಳ್ತಾನೇ ಇದ್ದರು. ಅದನ್ನು ಕೇಳಿಬಿಟ್ಟು ವಾನತಿ, ಹೌದು ಬುದ್ಧ ಸನ್ಯಾಸಿನಿ ಆಗೋದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಅದರಲ್ಲಿ ಯಾಕೆ ನಿಮ್ಗೆ ಅಷ್ಟೊಂದು ಆಕ್ಷೇಪ? ತಪ್ಪೇನು? ಹಳೆಯ ತಮಿಳುನಾಡಿನಲ್ಲಿ ಎಷ್ಟೊಂದೋ ಜನಗಳು ಈ ಥರ ಮಾಡಿಲ್ವಾ? ಮಾಧವಿನ ಮಗಳು ಮಣಿಮೇಗಲೆ ಕೂಡ ಆ ಥರ ಆಗಿದ್ದಾಳೆ. ಮಣಿಮೇಗಲ ದೈವಂ ಅಂತ ಹೇಳಿ ಅವಳನ್ನ ನಾವು ಹೊಗಳ್ತಾ ಇದ್ದೀವಿ. ದೊಡ್ಡ ಆಸೆ ಇಲ್ಲ ನನಗಿಲ್ಲ. ಇಂಥ ಬೇಡದೇ ಇರುವ ಬಾಳನ್ನು ಮುಗಿಸ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಅದರಲ್ಲಿ ತಪ್ಪಿಬಿಟ್ಟೆ. ದೇವರ ಹತ್ರ ಇಷ್ಟ ನಾನು ಉಸಿರಿಂದ ಇರಬೇಕು ಅಂತ ಅನ್ನೋದು ಅನಿಸುತ್ತೆ. ಆ ಥರ ಇರುವ ಕಾಲದಲ್ಲಿ ಬುದ್ಧ ಮಠ ಒಂದರಲ್ಲಿ ಸೇರಿ ಜೀವಕಾರುಣ್ಯ ಸೇವಾ ಮಾಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಿಮಗೆ ಅದರಿಂದ ನನಗೆ ಹೆಲ್ಪ್ ಮಾಡೋಕ್ಕೆ ಏನು ಯೋಚನೆ ಆಗಲ್ವಲ್ಲ ಅಂದ. ವಂದಿತೆ ಅವನ ಮನಸ್ಸಿನಲ್ಲಿ ಒಂದು ಚಿಕ್ಕ ಅನುಮಾನ ಬಂತು. ಅದು ಅವನ್ನ ಶಾಕ್ ಮಾಡೋ ಹಾಗೆ ಮಾಯಿತು. ದೇವಿ, ನಿಮ್ಮ ತೀರ್ಮಾನ ನ್ಯಾಯ ಇಲ್ಲ, ಆದ್ರೂ ಅದನ್ನು ಹೇಳೋ ಹಕ್ಕು ನನಗಿಲ್ಲ. ನಿಮ್ಮ ಕುಟುಂಬವನ್ನು ಸೇರಿ ದೊಡ್ಡವರುಗಳು ನಿಮ್ಗಳಿಗೆ ಅದ್ರ ಬಗ್ಗೆ ಯೋಚನೆ ಹೇಳಬೇಕು. ನೀವು ದೊಡ್ಡ ತಂದೆ ಸೇನಾಪತಿ ಬೂದಿ ವಿಕ್ರಮಕೇಸರಿ ಆದಷ್ಟು ಬೇಗ ಹಿಂತಿರುಗಿ ಬರ್ತಾರೆ ಅಂತ ಗೊತ್ತಾಯಿತು. ಅಯ್ಯ, ನಾನು ಯಾರಿಗೋಸ್ಕರ ಕಾದಿರೋಕ್ಕೆ ರೆಡಿ ಇಲ್ಲ. ನನ್ನ ಯೋಚನೆಯನ್ನು ಕೇಳೋ ಹಾಗೇನೂ ಇಲ್ಲ. ಯಾರ ಯೋಚನೆಯನ್ನು ಕೇಳೋ ಹಾಗೆ ಇಲ್ಲ. ತೀರ್ಮಾನವಾಗಿ ಮಾಡಿಬಿಟ್ಟಿದ್ದೀನಿ. ನಿಮ್ಮ ಹೆಲ್ಪನ್ನು ಕೇಳ್ತಾ ಇದ್ದೀನಿ. ಈ ವಿಷಯದಲ್ಲಿ ನಾನೇನು ಹೆಲ್ಪ್ ಮಾಡಬೇಕಾಗತ್ತೆ ಹೇಳ್ತೀನಿ. ನಾಗಪಟ್ಟಣ ಚೂಡಾಮಣಿ ವಿಹಾರಕ್ಕೆ ಹೋಗೋದಕ್ಕೆ ಅಂತ ನಾನು ಹೊರಟೆ. ಅಲ್ಲಿ ಹೋಗಿ ಬುದ್ಧ ಗುರುಮಾರ್ಗಳ ಹತ್ರ ದೀಕ್ಷೆ ಮಾಡಿಕೊಂಡು ಕೊಳ್ಳೋಕ್ಕೆ ಅಂತ ಹೊರಟಿದ್ದೆ. ದಾರಿಯಲ್ಲಿ ನೀವು ನನ್ನ ಜೊತೆ ನಾಗಪಟ್ಟಣ ತನಕ ಬರಬೇಕು. ಅದೇ ನಾನು ಕೇಳುವ ಹೆಲ್ಪು. ವಂದಿತೇವನಿಗೆ ಹಂಗೆ ಶಾಕ್ ಆಗೋಯ್ತು. ಕೊಡುಮಾಳೂರು ಯುವರಾಣಿ ಲೇಸಾದವಳಲ್ಲ. ನಾವು ಲೇಪ್ರಾಟಿನ ಮಾತಾಡ್ಕೊಂಡಿದ್ದ ಅರ್ಧ ಪರ್ಧ ಇವಳು ಕಿವಿಯಲ್ಲಿ ಬಿದ್ದಿರಬೇಕು. ತನ್ನ ಹತ್ರ ಎಲ್ಲ ವ್ಯವಹಾರಗಳನ್ನು ತಿಳ್ಕೊಳ್ಳೋಕೆ ನೋಡ್ತಾ ಇದ್ದಾಳೆ. ನಾಗಪಟ್ಟಣ ಚೂಡಮಣಿ ವಿಹಾರಕ್ಕೆ ಹೋಗಿ ಹೊರಟಿದ್ದು ಯುವರಾಜರನ್ನು ಅಲ್ಲಿ ಮೀಟ್ ಮಾಡೋಕೆ ತಾನೆ. ಅದಕ್ಕೆ ಒಂದು ದಿವಸನೂ ನಾನು ಹೆಲ್ಪ್ ಮಾಡೋಕ್ಕಾಗಲ್ಲ. ಅಮ್ಮಣಿ ನನ್ನನ್ನು ಶ್ರಮಿಸಬೇಕು. ನೀವು ಕೇಳೋ ಹೆಲ್ಪು ನನ್ನ ಶಕ್ತಿಗೆ ಆ ಕಡೆ ಹೋಗಿದ್ದು. ಇದೇನು ವಿಂತೆ? ಎಳೆನಾಡಿಗೆ ಹೋಗಿ ಎಷ್ಟೆಷ್ಟೋ ಅದ್ಭುತಗಳನ್ನು ಸಾಧಿಸಿ ಬಂದವರಿಗೆ ಈ ಅನಾಥ ಹುಡುಗಿ ನಾಗಪಟ್ಟಣಕ್ಕೆ ಕೊಂಡೋಗಿ ಸೇರಿಸೋದೇ ಆಗಲ್ವಾ? ದೇವಿ, ಮುಗಿದೇ ಇರುವ ಕಾರ್ಯ ಅಂತ ಏನೂ ಇಲ್ಲ. ಆದರೆ ನಾನು ಈ ಸಮಯ ಅದನ್ನು ಒತ್ಕೊಳ್ಳೋಕ್ಕಾಗಲ್ಲ. ಮುಖ್ಯಮಂತ್ರಿನೂ ಇಳೆ ಪ್ರಾಟಿನೂ ನನ್ನ ಅರ್ಜೆಂಟಾಗಿ ಕಾಂಚಿಗೆ ಹೋಗೋ ಹಾಗೆ ಆಜ್ಞೆ ಮಾಡಿದ್ದಾರೆ. ಅವರು ಕೊಟ್ಟಿದ್ದ ಪತ್ರದಿಂದ ಹೋಗ್ತಾ ಇದ್ದೀನಿ. ತುಂಬ ಮುಖ್ಯವಾದ ರಾಜ್ಯಾಂಗ ಕೆಲಸದಿಂದ ಹೋಗ್ತಾ ಇದ್ದೀನಿ. ಆದ್ದರಿಂದ ಆಗಲ್ಲ ಅಂತ ಹೇಳಿದೆ. ಇನ್ನೊಂದು ಸಂದರ್ಭ ಆಗಿದ್ದರೆ ಹೌದು ಇಷ್ಟ ಇಲ್ಲದೆ ಇದ್ದರೆ ಎಷ್ಟೊಂದೋ ಕಾರಣಗಳು ಹೇಳ್ಬೋದು. ಅದರಿಂದ ಪಾತಕ ಇಲ್ಲ. ಒಂಟಿಯಾಗಿ ನಾನೇ ಪ್ರಯಾಣ ಮಾಡೋದು ಅನ್ನೋ ಯೋಚನೆಯಿಂದಾನೇ ಬಂದಿದ್ದೀನಿ. ದಾರಿಯಲ್ಲಿ
ಕೆಲವು ಜಾಗದಲ್ಲಿ ಕಾಳಮುಗರುಗಳು ಗುಂಪನ್ನು ನೋಡಿದ ತಕ್ಷಣ ಸ್ವಲ್ಪ ಭಯ ಉಂಟಾಯಿತು. ಸಕಲ ಜೀವರುಗಳನ್ನು ಕಾಪಾಡುವ ದೇವರು ಇದ್ದಾನೆ, ಅವನ ಹತ್ರ ಭಾರತ ಹಾಕಿಬಿಟ್ಟು ನಾನು ಹೊರಡ್ತೀನಿ, ಲೋಕವನ್ನು ತೊರೆದು ಸನ್ಯಾಸಿನಿ ಆಗೋಕ್ಕೆ ಮುಗಿದ ಮೇಲೆ ತೀರ್ಮಾನ ಮಾಡಿದ ಮೇಲೆ ಒಂದು ಹುಡುಗಿಯನ್ನು ಯಾರು ಏನು ತಾನೇ ಮಾಡೋಕ್ಕಾಗುತ್ತೆ, ಹೋಗಿ ಬರ್ತೀನಿ ಜೋಯಿಸರೆ ಅಂತ ಹೇಳಿಬಿಟ್ಟು ವಾಣತಿ ಹೊರಟಳು. ಅವಳನ್ನ ಹಿಂಬಾಲಿಸ್ಕೊಂಡು ಹೋದ ಜೋಯಿಸರು, ದೇವಿ ಕತ್ರೆಯಾಗುವ ಸಮಯ ಆಗಿಬಿಟ್ಟಿದೆ, ಅಮಾವಾಸ್ಯೆ ಕಂಗುಲು, ಅದರಿಂದ ನಾರ್ತ್ ಕಡೆ ಮೇಘಗಳೆಲ್ಲ ಬರ್ತಾ ಇದೆ, ರಾತ್ರಿ ಈ ಪಡವನ ಗುಡಿಸಲಿನಲ್ಲಿ ಇದ್ದು ಬಿಟ್ಟು ಬೆಳಗ್ಗೆ ಹೋಗ್ಬೋದಲ್ವ ಅಂತಂದರು. ಇಲ್ಲ ಜೋಯಿಸರೆ, ಶ್ರಮಿಸಬೇಕು, ಇವತ್ತು ರಾತ್ರಿ ತಿರುವಾರೂರು ಹೋಗಿ ಉಳಿಯೋ ಹಾಗೆ ಯೋಚನೆ. ಈ ಮನುಷ್ಯರೇ ಜೊತೆಗೆ ಬರಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಬಿಟ್ರಲ್ಲ, ತಿರುವಾರೂರಲ್ಲಿ ಯಾರಾದರೂ ಸಿಕ್ಕದೆ ಹೋಗ್ತಾರೇನೋ, ಆಗೇನು ನನ್ನ ಉಸಿರನ್ನ ನಾನು ಬಗ್ಗೆ ವಿಚಾರ ಪಡೋನು ಇಲ್ಲ, ಇದರಿಂದ ಯಾರಿಗೇನು ಉಪಯೋಗ. ಜೋಯಿಸರು ಕಿವಿನಲ್ಲಿ ಒಂದಿತ್ತೇವನ ಕಿವಿಯನ್ನು ಕೆನೆಯಾಗಿ ಬಿದ್ದಿದ್ದ ಮಾತು ಇವು. ವಾಗಿಲಲ್ಲಿ ಕಾಯ್ತಿದ್ದ ಪಲ್ಲಕ್ಕಿನಲ್ಲಿ ವಾನತಿ ಎತ್ಕೊಂಡ್ಲು. ಪಲ್ಲಕ್ಕಿ ಮೇಲೆ ಹೋತು. ಪಲ್ಲಕ್ಕಿ ಕಣ್ಣಿಂದ ಮರೆಯ ತನಕ ವಂದಿತೇವನ್ನು ಜೋಯಿಸರು ಅದನ್ನು ನೋಡಿ ಹಾಗೆ ನಿಂತರು. ಆಮೇಲೆ ವಂದಿತೇವನು ಕೊಡಮಾಳೂರು ಯುವರಾಣಿ ಕೆಲವು ಕಾಲಕ್ಕೆ ಮುಂಚೆ ತನಕ ದೊಡ್ಡ ಭಯ ಪಡೋಳಾಗಿದ್ದಳು. ಇಳೆಯ ಪ್ರಾಟಿನೂ ಅವಳ ಗೆಳತಿಯರನ್ನು ಇವಳನ್ನ ಅದರಿಂದ ಪರಿಹಾಸ ಮಾಡ್ಕೊತಾ ಇದ್ರೆ. ಬೊಂಬೆ ಮೊಸಳೆಯನ್ನು ನದಿನಲ್ಲಿ ಬಿಟ್ಟು ಇವಳನ್ನ ಹೆದರಿಸಕ್ಕೆ ನೋಡಿದ್ರು. ನಾನು ಕೂಡ ಅದರಲ್ಲಿ ಯಾಮಾರಿ ಹೋದೆ. ಇವಾಗ ದಿಢೀರಂತ ಈ ಹುಡುಗಿಗೆ ಎಷ್ಟು ಧೈರ್ಯ ಹೆಂಗೆ ಬಂತು? ಇವಳು ಒಂಟಿಯಾಗಿ ಪ್ರಯಾಣ ಮಾಡೋಕ್ಕೆ ಹೊರಟಿದ್ದ, ಅದೇನು ವಿಂತೆ? ಇಳೆ ಪ್ರಾಟಿ ಇದಕ್ಕೆ ಸಮ್ಮತಿ ಕೊಟ್ಟಿದ್ದಾನೆ ಹೇಗೆ ಅಂತ ನನಗೂ ಅದು ಆಶ್ಚರ್ಯವನ್ನೇ ಕೊಡ್ತಾ ಇದೆ. ಹೋದ ಸತಿ ಈ ಹುಡುಗಿ ಕುರ್ಸೆಗೆ ಬಂದಿದ್ದಾಗ ದಿಢೀರಂತ ಮಯಕ ಆಗಿ ಬಿದ್ದುಬಿಟ್ಲು. ಯೋಚನೆ ಮಾಡಿ ಇನಸ್ವರದಲ್ಲಿ ಮಾತಾಡಿದಳು. ಆ ಕೊಡುಂಬಳಲ್ಲಿ ಇಳವಡಿಸಿನಾನೇ ಯುವರಾಣಿನೇ ಇವಳು ಅಂತ ಅನುಮಾನವಾಗಿದೆ. ಇವತ್ತು ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಾ ಇದ್ದಾಳೆ. ಈ ಥರ ದಿಢೀರಂತ ಮನಸ್ಸು ಬದಲಾಗೋಕ್ಕೆ ಏನು ಕಾರಣವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಏನೋ ಮುಖ್ಯವಾದ ಸುದ್ದಿ ಇವಳು ಮನಸ್ಸಿನಲ್ಲಿ ದೊಡ್ಡ ಶಾಖನ್ನು ಉಂಟು ಮಾಡಿತ್ತೆ ಅನಿಸುತ್ತೆ. ಹಾಗೇನು ಮುಖ್ಯವಾದ ಸುದ್ದಿ ಇರ್ಬೋದು? ಯಾಕೆ ಪೊನ್ನಿಯಿನ್ ಸೆಲ್ವರನ್ನು ಕಡಲ್ಕೊಂಡು ಬಿಟ್ಟ ಸುದ್ದಿ ಸಾಲಲ್ವಾ? ಈ ಹುಡುಗಿಗೂ ಯುವರಾಜರಿಗೂ ಮದುವೆ ನೋಡಿ ಹಾಗೆ ಇರದೆ ಅಂತ ಮಾತಾಗಿತ್ತಲ್ಲ. ಈ ಥರ ಜೋಯಿಸರು ಹೇಳಿದಾಗ ವಂದಿತೇವನು ಪೊನ್ನಿಯಿನ್ ಸೆಲ್ವರನ್ನು ಕಡಲ್ಕೊಂಡು ಬಿಟ್ಟಿದ್ದ ಸುದ್ದಿನ, ಇಲ್ಲ ಅವರು ಬದುಕಿ ನಾಗಪಟ್ಟಣದಲ್ಲಿ ಇದ್ದಾರೆ ಅನ್ನೋ ಸುದ್ದಿನ, ಇಲ್ಲ ಪೂಂಗುಳ್ಳಿ ಬಗ್ಗೆ ನಾನು ಹೇಳಿದ್ದ ಸುದ್ದಿನ, ಯಾವುದು ಇವಳಿಗೆ ಶಾಕ್ ಕೊಟ್ಟಿದೆ ಅಂತ ಯೋಚನೆ ಮಾಡಿದ. ಹೌದು ಜೋಯಿಸರೆ, ಕೊಡುಮಾಳೂರು ವಂಶದವರು ಪಾರಂಪರ್ಯವಾಗಿ ವೀರಶೈವರುಗಳಲ್ವ. ಈ ಹೆಣ್ಣಿಗೆ ದಿಢೀರಂತ ಬುದ್ಧ ಮತದಲ್ಲಿ ಯಾಕೆ ಇಂಟ್ರೆಸ್ಟ್ ಬಂತು ಅಂತ ಕೇಳಿದೆ. ಪೂರ್ವಜನ್ಮ ವಾಸನೆಯಾಗಿರ್ಬೋದು ಅಂತ. ನಾಗಪಟ್ಟಣ ಚೂಡಾಮಣಿ ವಿಗಾರಕ್ಕೆ ಯಾಕೆ ಹೊರಡಬೇಕು? ಅದೇನೇ ನನಗೂ ಆಶ್ಚರ್ಯ ಕೊಡುತ್ತೆ. ನಿಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳೋಕ್ಕಾಗಲ್ವಾ ತಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಇದನ್ನೇ ಹೇಗೆ ಕಂಡುಹಿಡಿಯೋಕ್ಕಾಗುತ್ತೆ? ಇದು ಗೂಢಾಚಾರಿಗಳ ಶಾಸ್ತ್ರಗಳನ್ನು ಸೇರಿದ್ದು. ಆ ಥರ ಒಂದು ಶಾಸ್ತ್ರ ಇದೆಯಾ? ಯಾಕೆ ಇಲ್ಲ? ಎಲ್ಲ ಶಾಸ್ತ್ರಗಳು ಇದೆ, ಅದರಲ್ಲಿ ಇದನ್ನು ಒಂದು. ಆದರೆ ಇದನ್ನು ನಾನು ತಿಳ್ಕೊಂಡಿಲ್ಲ. ವಂದಿತೇವನಿಗೆ ಒಂದೇ ಆಶ್ಚರ್ಯವಾಗೋಯಿತು. ಅವ್ರು ಹೇಳಿದ್ದಲ್ಲ ತಿರುಕುರಳ್ ಬಗ್ಗೆ ಎಲ್ಲವನ್ನು ಒಂದೊಂದು ಭಾಗವನ್ನು ಒಂದು 3 ಸುದ್ದಿ ಇದರನ್ನೇ ಹೇಳಿದರು. ಅದನ್ನು ಕೇಳಿ ವಂದಿತೇವನಿಗೆ ಆಶ್ಚರ್ಯ ಆಗೋಯಿತು. ಇನ್ನು ಅವಕಾಶ ಸಿಕ್ಕಿದ ಮೇಲೆ ತಿರುಕುರಳನ್ನು ಓದ್ಬಿಟ್ಟೆ ಬೇರೆ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ. 1000 ವರ್ಷಕ್ಕೆ ಮುಂಚೆ ಈಗೆಲ್ಲ ರಾಜರಿಗ ಬಗ್ಗೆ ಎಲ್ಲ ಬರೆದವರು ಎಂಥ ಬುದ್ಧಿವಂತರಾಗಿರಬೇಕು. ಇನ್ನೂ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ಬಿಟ್ಟು ವಂದಿತೇವನ್ ಹೊರಟ. ಇವತ್ತು ರಾತ್ರಿ ಇಲ್ಲೇ ತಾಮಸ ಮಾಡಿಬಿಟ್ಟು ಬೆಳಗ್ಗೆ ನೀವು ಹೋಗ್ಬೋದಲ್ವಾ ಅಂತ ಹೇಳಿ ಜೋಯಿಸರು ಹೇಳಿದ್ದನ್ನು ಅವನು ಕೇಳಲಿಲ್ಲ. ಇನ್ನೊಂದು ಸತಿ ಬರ್ತೀನಿ, ಆವಾಗ ನಿಮ್ಮ ಗೆಸ್ಟಾಗೆ ಇರ್ತೀನಿ ಅಂತ. ಇನ್ನೊಂದು ಸತಿ ನೀನು ಇಲ್ಲಿ ಬರುವಾಗ ನನ್ನ ಜೋಯಿಸ ಎಲ್ಲ ಫಲಿತ ಆಗಿರೋದನ್ನು ನೋಡ್ತೀಯ ಅಂತಂದರು ಜೋಯಿಸರು. ಅಯ್ಯ ಜೋಯಿಸರೇ, ನೀವು ಜ್ಯೋತಿಷ ಏನೂ ಹೇಳಿಲ್ವಲ್ಲ, ಹೇಳಿದರೆ ಅಲ್ವಾ ಅದನ್ನು ಫಲಿತ ಆಗತ್ತೆ ಅಂತ ಹೇಳಿ ನಕ್ಕೊಂಡು ವಂದಿತೇವನ ಕುದುರೆ ಮೇಲೆ ಹೇರಿ ಹೊರಟ. ಜೋಯಿಸರು ಮನೆಯಿಂದ ಸ್ವಲ್ಪ ದೂರ ತನಕ ಒಂದೇ ದಾರಿನೇ ಇತ್ತು. ಪಲ್ಲಕ್ಕೆ ಹೋಗಿದ್ದ ದಾರಿಯಿಂದಾನೇ ಅವನು ಹೋಗಬೇಕಾಗಿತ್ತು. ಆಮೇಲೆ ದಾರಿಗಳು ಎರಡಾಗಿ ಹೋಯಿತು. ಒಂದು ದಾರಿ ನಾರ್ತಿಂದ ಕೊಳಿರ ಕರೆಗೆ ಹೋಯಿತು, ಇನ್ನೊಂದು ಸೌತಿಂದ ತಿರುವಾರೂರಿಗೆ ಸೇರಿತ್ತು. ತಿರುವಾರೂರು ಶಾಲೆಯಲ್ಲಿ ತುಂಬ ದೂರದಲ್ಲಿ ಪಲ್ಲಕ್ಕೆ ಹೋಗ್ತಾ ಇರೋದನ್ನು ವಂದಿತೇವರು ನೋಡ್ದ. ಒಂದು ಕ್ಷಣ ಅವನ ಮನಸ್ಸು ತತ್ತರಿಸಿತ್ತು. ಕೊಡುಮಾಳೂರು ಇಳವರಿಸಿ ಕೇಳಿದ್ದ ಹೆಲ್ಪನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟಿವಲ್ಲ. ನಿಜವಾಗ್ಲೂ ಅವಳಿಗೆ ಏನಾದ್ರು ಹೆಲ್ಪ್ ಬೇಕಾಗಿದ್ದರೆ, ದಾರಿಯಲ್ಲಿ ಅಪಾಯ ಏನಾದರೂ ಬಂದರೆ, ಆಮೇಲೆ ಈ ಸುದ್ದಿ ತಿಳಿಯುವಾಗ ನನ್ನನ್ನು ನಾನೇ ಶಮಿಸ್ಕೊಳ್ಳೋಕ್ಕಾಗತ್ತಾ? ದಾರಿಯಿಂದ ಹೋಗೋಕ್ಕೆ ನೆಗ್ಲೆಕ್ಟ್ ಮಾಡಿದ ಬಗ್ಗೆ ತುಂಬ ವಿಚನ ಪಡಬೇಕಾಗಿತ್ತಾ? ಆದ್ರೂ ಏನು ಮಾಡೋದು? ಮುಖ್ಯಮಂತ್ರಿನೂ ಎಳೆ ಪರಾಟಿನೂ ಕೊಟ್ಟಿದ್ದ ಆಜ್ಞೆ ತುಂಬ ಇಂಪಾರ್ಟೆಂಟು. ಬೇರೆ ಕಾರ್ಯಗಳಲ್ಲಿ ನಾನು ಇವಾಗ ತಲೆ ಹಾಕೋಕ್ಕಾಗಲ್ಲ. ಮುಂಚೆ ಒಂದು ಸತಿ ಈ ಥರ ಸಂಬಂಧವಿಲ್ಲದೆ ಇರುವ ಕಾರ್ಯಗಳಲ್ಲಿ ತಲೆ ಹಾಕಿ ಕಷ್ಟಪಟ್ಟಿದ್ದೆಲ್ಲ ಸಾಕು. ಅಳ್ಳೋ ಕಡೆಯನ್ನು ಬೇರೆ ಎಚ್ಚರ ಮಾಡಿದ್ದಾನೆ. ಆದ್ರೂ ವಾನತಿ ದೇವಿಯನ್ನು ನಾಗಪಟ್ಟಣ ಚೂಡಾಮಣಿ ವಿಹಾರಕ್ಕೆ ಕರ್ಕೊಂಡು ಹೋಗೋದು ಅನ್ನೋದು ಕನಸಿನಲ್ಲೂ ನೆನೆಯಕ್ಕಾಗದೆ ಇರುವ ಕೆಲಸ. ಈ ಥರ ತೀರ್ಮಾನ ಮಾಡಿ ವಂದಿತೇವನ ಕುದುರೆಯನ್ನು ಕೊಲ್ಲಿಡ
ದಾರಿಯಲ್ಲಿ ತಿರುಗಿಸುತ್ತಾನೆ. ಅದೇ ಸಮಯದಲ್ಲಿ ವೀಲ್ ಅಂತ ಒಂದು ಅಭಯವಾದ ಧ್ವನಿ ತುಂಬ ಮೆರುವಾಗಿ ಕೇಳಿತು. ಶಾಕಾಗಿ ಹಿಂತಿರುಗಿ ನೋಡಿದಾನೆ. ಪಲ್ಲಕ್ಕನ್ನು ಕಾಣಲಿಲ್ಲ. ಆ ಪಕ್ಕದಲ್ಲಿ ಇದ್ದ ಶಾಲೆಯಲ್ಲಿ ಎಲ್ಲಾದರೂ ಸೈಡಲ್ಲಿ ಹೋಗಿರ್ಬೋದು, ಆದ್ರೂ ಹೋಗಿ ನೋಡಿಬಿಡ್ಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಒಂದು ಕ್ಷಣದಲ್ಲಿ ಬಂದುಬಿಟ್ಟ ವಂದಿತೇವನ್. ಆದ್ದರಿಂದ ಹಾಗೇನು ತಾಮಸ ಆಗಲ್ಲ. ಕುದುರೆ ಹಾರಿ ಹೋಯಿತು. ತುಂಬ ದೂರದಲ್ಲಿ ಶಾಲೆಯ ಹತ್ರ ಬಂದ್ಬಿಡ್ತು. ಅಲ್ಲಿ ಅವನು ನೋಡಿದ ದೃಶ್ಯ ವಂದಿತೇವನಿಗೆ ಹಾರ್ಟೇ ನಿಂತುಬಿಡುವ ಹಾಗೆ ಮಾಡಿತ್ತು. ಹೆಣ್ಣೊಬ್ಬಳು ಶಾಲೆಯಿಂದ ಇರುವ ಒಂದು ಮರದಲ್ಲಿ ಕಟಾಕಿ ಇಟ್ಟಿದ್ದರು. ಅವಳ ಬಾಯಲ್ಲಿ ಬಟ್ಟೆ ತುರುಕಿಸಿತ್ತು. ಕತ್ತಲೆಯ ಸಮಯದಿಂದ ಯಾರು ಅಂತ ಮೊದಲು ಗೊತ್ತಾಗಲಿಲ್ಲ. ಹತ್ತಿರ ಹೋಗಿ ನೋಡಿದ. ವಾನತಿ ಜೊತೆ ಪಲ್ಲಕ್ನಲ್ಲಿ ನಡ್ಕೊಂಡು ಹೋಗಿದ್ದ ಚೇಡಿ ಹೆಣ್ಣು ಅಂತ ಗೊತ್ತಾಯಿತು. ಅವಳು ಹಾಗೆ ಗೊಣಗ್ತಾ ಇದ್ದಳು. ಕಷ್ಟಪಟ್ಕೊಂಡು ಕೈ ಕಟ್ಟೆಲ್ಲ ಬಿಡಿಸೋಕ್ಕೆ ನೋಡ್ತಾ ಇದ್ಳು. ವಂದಿತೇವನ್ ಕುದುರೆಯಿಂದ ಹಾರಿ ಇಳಿದು ಮೊದಲು ಅವಳು ಬಾಯಲ್ಲಿ ಸಿಕ್ಕಿಸಿದ್ದ ಬಟ್ಟೆಯನ್ನು ಎತ್ತಿಬಿಟ್ಟು ಕಟ್ಟುಗಳನ್ನು ಬಿಡಿಸ್ಬಿಟ್ಟ. ಅಷ್ಟು ಬಲವಾಗಿ ಏನು ಕಟ್ಟಲಿಲ್ಲ ಅಂತ ಅನ್ನೋದು ಅವಳ ಮನಸ್ಸಿನಲ್ಲಿ ಇದಾಯಿತು. ಹೆಣ್ಣೆ, ಯಾಕೆ ಏನಾಯಿತು, ಬೇಗ ಹೇಳು, ಪಲ್ಲಕ್ಕಿಯಲ್ಲಿ ನಿಮ್ಮ ಯಜಮಾನಿಯಲ್ಲಿ ಅಂತ ಹೇಳಿ ತುಂಬ ಹೆದರ್ಕೊಂಡು ಕೇಳಿದ. ಚೇಡಿ ಹೆಣ್ಣು ಏನೇನೋ ಹಂಗೆ ಒದರ್ತಾ ಇದ್ಲು. ಆ ಥರ ಆ ಶಾಲೆಯಲ್ಲಿ ಪಲ್ಲಕ್ಕು ತಿರುಗಿದಾಗ ದಿಢೀರಂತ 7-8 ಜನಗಳು ಬಂದು ಪಕ್ಕದ ಮರಗಳಿಂದ ಬಂದಿದ್ದರು. ಅವರುಗಳು ಕೆಲವರು ಕೈಯಲ್ಲಿ ಕಪಾಲಗಳನ್ನು ಸೋಲಾಯುಧಗಳಿತ್ತು. ಅವರುಗಳು ಇಬ್ಬರು ಬಂದು ಈ ಹುಡುಗಿನ ಕರ್ಕೊಂಡೋಗಿ ತಲೆಯಲ್ಲಿ ಒಡೆದು ಕೆಳಗೆ ತಳ್ಳಿದ್ರು. ಬಾಯಲ್ಲಿ ಬಟ್ಟೆ ತುರುಗಿದ್ರು. ಆಮೇಲೆ ಎಳ್ಕೊಂಡೋಗಿ ಮರದಲ್ಲಿ ಕಟ್ಟಿದ್ರು. ಇಷ್ಟರಲ್ಲಿ ಬೇರೆಯವರು ಪಲ್ಲಕ್ಕನ್ನು ಎತ್ತಿದ್ದ ಆಳುಗಳ ಹತ್ರ ಏನೋ ಭಯಂಕರವಾದ ಧ್ವನಿಯಲ್ಲಿ ಹೇಳಿದ್ದರಿಂದ ಅವರುಗಳು ಆ ದಾರಿಯನ್ನು ಬಿಟ್ಟು ಹೋಗಿ ಅಡ್ಡದಲ್ಲಿ ಇರುವ ದಾರಿಯಿಂದ ಪಲ್ಲಕ್ಕಿನ ಜೊತೆ ಓಡಿದರು. ಹಿಂದೆ ಮಿಕ್ಕಿದವರನ್ನು ಹಿಂಬಾಲಿಸ್ಕೊಂಡು ಹೋದರು. ಆದರೆ ವೀಲ್ ಅಂತ ಶಬ್ದ ಹಾಕಿದ್ದು ಈ ಚೇಡಿ ಹೆಣ್ಣೆ ಅಂತ ಹೇಳಿ ವಾನತಿ ದೇವಿನ ಧ್ವನಿನೇ ಕೇಳಲಿಲ್ಲ. ಈ ಥರ ಹೇಳಿಬಿಟ್ಟು ಪಲ್ಲಕ್ಕು ಎತ್ಕೊಂಡು ಹೋಗಿದ್ದ ಜಾಗೆಯನ್ನು ಆ ಚೇಡಿ ಹೆಣ್ಣು ಹೇಳಿದ್ಲು. ಹೆಣ್ಣೆ, ನೀ ಕುಡಂದೈ ಜೋಯಿಸರ ಮನೆಗೆ ಹೋಗಿ ಇರು, ನಾನು ನಿನ್ನ ಯಜಮಾನಿಯನ್ನು ಕಂಡಿಡಿಕ್ಕೆ ನೋಡ್ತೀನಿ ಅಂತ ಹೇಳಿಕೊಂಡು ವಂದಿತೇವನು ಕುದುರೆ ಮೇಲೆ ಹಾರಿ ಹೋದ. ಕುದುರೆ ರಾಜಪಟ್ಟೆಯಿಂದ ಹಿಂತಿರುಗಿ ಅಡ್ಡದಾರಿಯಲ್ಲಿ ಹೋಯಿತು. ಹಳ್ಳ, ಮೇಡು, ಕಾಡು, ಚಡಿ ಅಂತ ನೋಡದೆ ಅತಿವೇಗವಾಗಿ ಹೋಗ್ತಾ ಇತ್ತಿತ್ತು. ಇಷ್ಟರಲ್ಲಿ 33ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 34. ಅಮಾವಾಸ್ಯೆ ರಾತ್ರಿ ಚೆನ್ನಾಗೆ ಕತ್ತಲೆ ಸುತ್ಕೊಂಡ್ಬಿಡ್ತು. ನಾರ್ತ್ ಕಡೆಯಿಂದ ಬಂದಿದ್ದ ಮೇಘಗಳೆಲ್ಲ ಇವಾಗ ಆಕಾಶ ಪೂರ ಸ್ಪ್ರೆಡ್ಡಾಗಿ ಮರೆಯಾಗ್ಬಿಡ್ತು. ಆಕಾಶದಲ್ಲಿ ಒಂದು ತಾರೆ ಕೂಡ ಕಣ್ಬಿಟ್ಟಿಲ್ಲ. ಮರಗಳ ಮೇಲೇನು ಪೊದೆಗಳ ಮೇಲೇನು ಹಾರಿದ ಲೈಟಿಂಗ್ ಇರುವ ಹುಳಗಳು ಸ್ವಲ್ಪ ಲೈಟನ್ನು ಕೊಡ್ತು. ಅದರಿಂದ ದಾರಿ ಹಿಡ್ಕೊಂಡು ವಂದಿತೇವನ್ ಕುದುರೆಯನ್ನು ಸಲ್ಲಿಸ್ಕೊಂಡು ಹೋದ. ಎಲ್ಲಿ ಹೋಗ್ತೀವಿ, ಯಾತಕ್ಕೋಸ್ಕರ ಹೋಗ್ತೀವಿ, ಹೋಗೋದ್ರಿಂದ ಏನು ಪ್ರಯೋಜನ ಏನಾದರೂ ಇದೆಯಾ, ಏನೂ ಗೊತ್ತಾಗಲಿಲ್ಲ. ಕುಂದವೈ ಪ್ರಾಟಿಯನ್ನು ಗೆಳತಿಗೆ ಆಬತ್ತ ಬಂದಿದೆ, ಅವಳನ್ನ ಕಾಪಾಡೋಕ್ಕೆ ಮಾಡೋದು ತನ್ನ ಕರ್ತವ್ಯ. ಆಮೇಲೆ ದೇವರಿದ್ದಾನೆ. ನಾಳೆಗೆ ನೇರ ಹೋದ ಮೇಲೆ ಕುದುರೆ ಹೋಗಿದ್ದ ದಾರಿಯನ್ನು, ಆ ಪಲ್ಲಕ್ಕನ್ನು ಕಂಡುಹಿಡಿಯೋಕ್ಕಾಗಲಿಲ್ಲ. ತುಂಬ ಹುಚ್ಚುತನವಾದ ಕೆಲಸದಲ್ಲಿ ಇಳಿದುಬಿಟ್ಟಿದ್ದೀವೋ ಅಂತ ಯೋಚನೆ ವಂದಿತೇವನ ಮನಸ್ಸಿನಲ್ಲಿ ಉದಯ ಆಯಿತು. ಕುದುರೆಯನ್ನು ನಿಲ್ಲಿಸಿದ. ಅದೇ ಸಮಯದಲ್ಲಿ ಸ್ವಲ್ಪ ದೂರದಲ್ಲಿ ಏನೇನೋ ಶಬ್ದ ಕೇಳಿತು. ಶಾರ್ಪಾಗಿ ನೋಡಿದ. ಕುದುರೆ ಕಾಲಡಿ ಶಬ್ದ ಥರ ಇತ್ತು. ಹೌದು, ಕುದುರೆನೇನೆ. ಒಂದು ಕುದುರೆನ ತುಂಬ ಕುದುರೆಗಳ ಅಂತ ಗೊತ್ತಿಲ್ಲ. ಪಲ್ಲಕ್ಕನ್ನು ಕಾವಲು ಮಾಡಿಕೊಂಡು ಬಂದಿರುವ ಕುದುರೆ ವೀರರುಗಳಾಗಿರ್ಬೋದು. ಇನ್ಮೇಲೆ ಜಾಗ್ರತೆಯಿಂದ ಹೋಗಬೇಕು. ದಿಢೀರಂತ ದೊಡ್ಡ ಗುಂಪಿನ ಮಧ್ಯದಲ್ಲಿ ಸಿಕ್ಕಾಕೋಬಾರ್ದು. ಅದರಿಂದ ವಾನತಿ ದೇವಿಗೆ ಯಾವ ಪ್ರಯೋಜನ ಇಲ್ಲ. ತನ್ನ ಕೆಲಸನೂ ಕೆಟ್ಟೋಗುತ್ತೆ. ಮೆತ್ತಗೆ ನಿಧಾನಕ್ಕೆ ನಿಂತು ಕುದುರೆಯನ್ನು ಬಿಟ್ಕೊಂಡು ಹೋದ. ಮುಂಚೆ ಹೋಗೋದು ಒಂದೇ ಕುದುರೆನೇ ಅಂತ ಒಂದೇ ಸತಿ ನಿಶ್ಚಯ ಮಾಡಿಕೊಂಡ. ಸ್ವಲ್ಪ ಹೊತ್ತಿಗೆಲ್ಲ ಆ ಕುದುರೆ ಮಾತ್ರ ಒಂದು ಮೇಲ್ಗಡೆ ಇರುವ ಒಂದು ಗೆರೆ ಮೇಲೆ ನಿಂತು ಹತ್ತೋ ಥರ ಅನಿಸಿತ್ತು. ಆಮೇಲೆ ಹಿಂಬಾಲಿಸ್ಕೊಂಡು ಹೋಗೋದು ಗೊತ್ತಿಲ್ಲದೆ ಮರೆಯಾಗಿ ನಿಲ್ಲಕ್ಕೆ ಇಷ್ಟಪಟ್ಟ. ಸುತ್ತಮುತ್ತನೂ ಶಾರ್ಪಾಗಿ ನೋಡ್ದ. ಹಾಳು ಬಿದ್ದಿದ್ದ ಮಂಟಪ ಒಂದು ಕುಸಿದೋಗಿದ್ದ ಗೋಡೆಗಳಿಂದ ಪಕ್ಕದಲ್ಲಿ ಕಾಣಿಸ್ಕೊಂಡಿತ್ತು. ಅದನ್ನು ಹತ್ತಿರ ಹೋಗಿ ನುಣ್ಣಗಿದ್ದಿದ್ದ ಗೋಡೆ ಮೇಲೆ ಮರೆಯಲ್ಲಿ ಕುದುರೆಯನ್ನು ನಿಲ್ಲಿಸ್ಕೊಂಡ. ಮುಂಚೆ ಹೋಗಿ ಮೇಲೆ ಹತ್ತಿದ್ದ ಕುದುರೆಯನ್ನು
ಕಣ್ಣುಗಳು ನೋವಾಗೋ ಥರ ಕತ್ತಲೆಯನ್ನು ಶಾರ್ಪಾಗಿ ನೋಡ್ತಾ ಇದ್ದ. ಯಾರಲ್ಲಿ ಅಂತ ಹೇಳಿ ಒಂದು ಧ್ವನಿ ವಂದಿತೆಯನ್ನು ಶಾಕಾಗಿ ಮಾಡಿತ್ತು. ಅದು ಅವನಿಗೆ ಅಭ್ಯಾಸವಾದ ಧ್ವನಿ ಅಂತ ಅನಿಸಿತ್ತು. ಮಹಾರಾಜ, ನಿಮ್ಮ ಆಳು ನಾನೇ ಅಂತ ಹೇಳಿ ಇನ್ನೊಂದು ವಾಯ್ಸನ್ನು ಕೇಳಿತ್ತು. ಸ್ವಲ್ಪ ಹೊತ್ತಿಗೆಲ್ಲ ಧ್ವನಿ ಕೇಳಿದ್ದ ಜಾಗದಿಂದ ಒಂದು ದೀವಟಿ ಬೆಳಕು ಕಾಣಿಸ್ಕೊಂಡಿತ್ತು. ಮರದ ಮರೆಯಿಂದ ಕೈಯಲ್ಲಿ ದೀವಟಿಯಿಂದ ಒಬ್ಬನು ಹೊರಗೆ ಬಂದ. ಅವನು ಅದನ್ನು ಬೆಳಕಲ್ಲಿ ಕುದುರೆ ಗೊತ್ತಾಯಿತು. ಕುದುರೆ ಮೇಲೆ ಒಂದು ಆಳು ಕೂತಿರೋದನ್ನು ಗೊತ್ತಾಯಿತು. ಕುದುರೆ ಮೇಲೆ ಇದ್ದವರು ಮಧುರಾಂಧಕರನ್ನೇ ಅಂತ ಹೇಳಿ ತೀರ್ಮಾನ ಆಯಿತು. ತರೆಯಲ್ಲಿ ನಿಂತಿದ್ದವನು ದೀವಟಿಯನ್ನು ಹಿಡಿದು ನೋಡಿದಾಗ ಯುವರಾಜ ಹತ್ತಿದ್ದ ಕುದುರೆ ಪೆಚ್ಚಾಗೋಯ್ತು. ಮುಂದೆ ಇರೋ ಕಾಲುಗಳನ್ನು ಅದು ಮೇಲೆ ಎತ್ತಿ ಒಂದು ಸತಿ ಸುತ್ತಿತ್ತು. ಆಮೇಲೆ ಚಡಾಲ್ ಅಂತ ಹೇಳಿ ಹಾರಿ ಓಡೋಕ್ಕೆ ಶುರುವಾಯಿತು. ಆ ಕುದುರೆ ನಿಂತಿದ್ದ ಜಾಗ ಎಲ್ಲ ಒಂದು ಕಾಲ್ವಾಯಿನ ಗೆರೆ. ಅದನ್ನ ಮೇಲೆ ಕೆರೆಯಿಂದ ಕುದುರೆ ಕಾಲ್ವಾಯಿನ ಪ್ರವಾಗದಲ್ಲಿ ಹಾರಿ ಹೋಯಿತು. ದೀವಟಿ ಹಿಡ್ದಿದ್ದ ಮನುಷ್ಯ ಮಹಾರಾಜ ಅಂತ ಹೇಳಿ ಕೂಕ್ಕೊಂಡೇ ಕುದುರೆಯನ್ನು ಹಿಂಬಾಲಿಸ್ಕೊಂಡು ಕಾಲ್ವಾಯಿನ ಅಲ್ಲಿ ದೂಕಿದವನು ಕಾಲು ಎಡೆಯು ಬಿದ್ದ. ದೀವಟಿನ ಬೆಳಕಿನಲ್ಲಿ ಕಾಲ್ವಾಯಿ ಬಂದು ಪ್ರವಾಗದಲ್ಲಿ ಮುಳುಗಿ ಹೋಯಿತು. ಮರುಕ್ಷಣ ಮುಂಚೆಕ್ಕಿಂತ ದೊಡ್ಡ ಕನಾಂಧಕಾರ ಸುತ್ಕೊಂಡ್ಬಿಡ್ತು. ಅದೇ ಸಮಯದಲ್ಲಿ ಸಣ್ಣಕ್ಕೆ ಮಳೆ ಹನಿಗಳು ಬೀಳಕ್ಕೆ ಶುರುವಾಯಿತು. ಗಾಳಿಯಿಂದ ಮರಗಳು ಆಡಿದ ಶಬ್ದನೂ ಮಳೆ ಇದರ ಶಬ್ದದಿಂದನೂ ಮಂಡುಗುಗಳ ಕೂಗಿಂದನೂ ತಕ್ಷಣ ಮಧ್ಯೆ ಮನುಷ್ಯರ ಕೂಗುಗಳನ್ನು, ಕುದುರೆಗಳನ್ನು ಕಾಲಡಿ ಶಬ್ದನೂ ಒಂದೇ ಕನ್ಫ್ಯೂಷನ್ ಆಗಿ ಕೇಳಿತ್ತು. ಯುವರಾಜ ಮಧುರಾಂಧಕರು ಅಷ್ಟಾಗಿ ಧೈರ್ಯಕ್ಕೆ ಹೆಸರಾದ ಮನುಷ್ಯ ಅಲ್ಲ ಅಂತ ಹೇಳಿ ವಂದಿತೇವೆ ನರ್ತಿದ್ದ. ಪೆಚ್ಚಾಗಿದ್ದ ಕುದುರೆ ಮೇಲಿದ್ದ ಮಧುರಾಂಧಕರಿಗೆ ಏನು ಆಪತ್ತು ಬರುತ್ತೋ ಅಂತ ಹೇಳಿಬಿಟ್ಟು ಅವನ ಮನಸ್ಸು ಶಾಕ್ ಆಯಿತು. ಕುದುರೆ ಅವ್ರನ್ನ ಹಿಡ್ಕೊಂಡೇ ಹುಚ್ಚುತ್ತಾರ ಓಡಿದ್ರೂ ಓಡ್ಬೋದು, ಇಲ್ಲಾಂದರೆ ಅವನ್ನ ಕಾಲ್ವಾಯಲ್ಲಿ ಪ್ರವಾಗದಲ್ಲಿ ತಳ್ಳಿಬಿಡ್ಬೋದು, ಇಲ್ಲ ಸ್ವಲ್ಪ ದೂರ ಅವ್ರನ್ನ ಹೊತ್ಕೊಂಡೋಗಿ ಬೇರೆ ಎಲ್ಲಾದರೂ ತಳ್ಳಿಬಿಟ್ಟು ಹೋಗೋನು ಬಹುದು. ದೀವಟಿಯಿಂದ ಬಂದಿದ್ದ ಮನುಷ್ಯನ ಕುದುರೆಯನ್ನು ಹಿಂಬಾಲಿಸ್ಕೊಂಡು ಹೋಗಿ ಅವ್ರನ್ನ ಕಾಪಾಡೋಕ್ಕಾಗತ್ತಾ? ಅವನೇ ಕಾಲ್ವಾಯಿನಲ್ಲಿ ಪ್ರವಾಗದಲ್ಲಿ ಬಿದ್ದುಬಿಟ್ನಲ್ಲ. ಅಂಥ ಸಮಯದಲ್ಲಿ ತಾನು ಮಾಡಬೇಕಾಗಿದೆ ಏನು ಅಂತ ವಂದಿತೇವನು ವಾನತಿಯನ್ನು ಹುಡ್ಕೊಂಡು ಹೋಗೋದಾ, ಮಧುರಾಂಧಕರನ್ನ ಹೆಲ್ಪನ್ಗೆ ಹೋಗೋದಾ ಅಂತ ಹೋರಾಟ ಒಂದು ನಿಮಿಷ ಅವನ ಮನಸ್ಸಿನಲ್ಲಿ ಅನಿಸಿತು. ವಾನತಿ ದೇವಿ ಹೋದ ಜಾಗನೇ ಗೊತ್ತಿಲ್ಲ, ಆದರೆ ಮಧುರಾಂಧಕರು ತನ್ನ ಕಣ್ಣು ಮುಂಚೆ ಆಪತ್ತಕ್ಕೆ ಪಾಲಾದರು. ಅವ್ರಿಗೆ ಹೆಲ್ಪ್ ಮಾಡೋದು ಸುಲಭ, ಅವ್ರನ್ನ ಹುಡ್ಕೊಂಡು ಹೋಗೋದು ಅಪಾಯ ಏನೂ ಇಲ್ಲ ಅಂತ ಅಂದ್ಕೊಂಡ್ರೆ ಆಮೇಲೆ ವಾನತಿಯನ್ನು ಹುಡ್ಕೊಂಡು ಹೋಗೋದು ಇದ್ದೇ ಇದೆ. ದೇವರೇ, ಸಂಬಂಧವಿಲ್ಲದೆ ಬೇರೆ ಯಾವುದು ಕಾರ್ಯದಲ್ಲೂ ತಲೆ ಹಾಕಲ್ಲ ಅಂತ ತಾನೇ ಸ್ವಲ್ಪ ಮುಂಚೆ ತೀರ್ಮಾನ ಮಾಡಿಕೊಂಡು ತಾವು ಹೊರಟಿದ್ದೇನು, ಇವಾಗ ನಡೆಯೋದೇನು? ಮಂಟಪದ ಗೋಡೆಯ ಮರೆಯಿಂದ ಕುದುರೆಯನ್ನು ಹೊರಗಡೆ ಕೊಂಡು ಬಂದ ವಂದಿತೇವನು ಕತ್ಲೆನಲ್ಲೂ ಮಳೆ ಹನಿಯಲ್ಲೂ ಮನಸ್ಸಿನೊಳಗೆ ದಾರಿ ಕಂಡಿಡ್ಕೊಂಡು ಕಾಲ್ವಾಯಿನ ಕರೆಯಿಂದ ಯುವರಾಜನ ಕುದುರೆ ಇಳಿದಿದ್ದ ಜಾಗವನ್ನು ನೋಡಿ ಹೋದ. ಕಾಲ್ವಾಯಿನಲ್ಲಿ ಅವನೂ ಇಳಿದ. ಸುತ್ತಮುತ್ತ ಚೆನ್ನಾಗೇ ನೋಡ್ದ, ಏನೂ ಕಾಣಲಿಲ್ಲ. ಎಲ್ಲಿಂದೋ ದೂರದಲ್ಲಿ ಓ ಈ ಬಡಬಡ ಗಡಗಡ ಅಂತ ಹೇಳಿ ಏನೇನೋ ವಿವರ ಗೊತ್ತಿಲ್ಲದೆ ಇರೋ ಶಬ್ದಗಳು ಕೇಳೋಕ್ಕೆ ಶುರುವಾಯಿತು. ಕಾಲ್ವಾಯಿನ ಅಕ್ಕರೆಯಿಂದ ಹತ್ತಿದ್ದ. ಅಲ್ಲಿ ಉದ್ದಕ್ಕೆ ಹೋಗಿ ಸುತ್ತಲೂ ನೋಡಿದ. ಸುತ್ತಲೂ ಎಲ್ಲ ಧಾನ್ಯಗಳು ಅವು ಇವು ಎಲ್ಲ ಕಾಣಿಸ್ಕೊಂಡಿತ್ತು. ಅದರಿಂದ ಕೆಸರಿನಲ್ಲೂ ಹಸಿರಿನಲ್ಲೂ ಕುದುರೆಯನ್ನು ನಡೆಸ್ಕೊಂಡು ಹೋಗೋದು ಆಗದೇ ಇರೋ ಕೆಲಸ. ಕೆರೆಯಿಂದ ಹೋಗಿ ತಾನೇ ಹುಡುಕಿ ನೋಡಬೇಕು. ಕಾಲ್ವಾಯಿನ ಕೆರೆಯಿಂದ ಗಿಡಗಳು, ಮರಗಳು, ಮುಳ್ಳಿನ ಹಾದಿಗಳು ಎಲ್ಲ ಇತ್ತು. ಅದನ್ನ ಮಧ್ಯೆ ಹೋಗಿದ್ದ ಒಂದೇ ಒಂದು ಜಾಗದಲ್ಲಿಂದ ಕುದುರೆಯನ್ನು ಬಿಟ್ಕೊಂಡು ಹೋದ. ಮೇಲೆ ಮಳೆ, ಕೆಳಗಡೆ ಕೆಸರಿನ ನೆಲ. ಒಂದು ಕಡೆ ವಾಯ್ಕಾಲು, ಇನ್ನೊಂದು ಕಡೆ ಪಕ್ಕದಲ್ಲಿ ಭತ್ತದ ಗಿಡಗಳು, ಸುತ್ತಲೂ ಮುಳ್ಳಿನ ಹಾದಿ. ಕುದುರೆ ಮೆತ್ತಗೆ ಹೋಯಿತು. ನಿಮಿಷನೋ ಟೈಮೋ ಒಂದು ಯುಗವಾಗಿ ಹೋಗಿತ್ತು.
ಮಳೆ ಹನಿಗಳು ಜಾಸ್ತಿ ಬೆಳೀತಾ ಇತ್ತು. ಇನ್ನೂ ಕತ್ತಲೆ ಆಗ್ತಾ ಇತ್ತು. ವಂದಿತೆಯವನ ಮನಸ್ಸು ಯೋಚನೆಯಲ್ಲಿ ಮುಳುಗೋಯಿತು. ಮಧುರಾಂತಕ ದೇವರು ಸಪ್ರೇಟ್ ಒಂಟಿಯಾಗಿ ಯಾಕೆ ಕುದುರೆ ಮೇಲೆ ಬಂದರು? ಎಲ್ಲಿ ಹೋಗೋಕ್ಕೆ ಹೊರಟು ಬಂದರು? ಅವ್ರನ್ನ ಎದುರುಕೊಂಡು ಬಂದವರು ಮನುಷ್ಯ ಯಾರು? ವಾನತಿಯನ್ನು ಕೆಲವರು ಹಿಡ್ಕೊಂಡು ಹೋದ್ರಲ್ಲ, ಅದಕ್ಕೂ ಏನಾದ್ರು ಸಂಬಂಧ ಇದೆಯಾ? ವಾನತಿಯ ಗತಿ ಇವಾಗ ಏನಾಗಿರುತ್ತೆ? ನಾವು ಯಾತಕ್ಕೋಸ್ಕರ ಇಂಥ ಸಂಕಟದಲ್ಲಿ ಸಿಕ್ಕಾಕೊಂಡು ಪೆಚ್ಚಾಗಬೇಕು? ನಮ್ಮ ಕೆಲಸವನ್ನು ನಾವು ನೋಡ್ಬೋದಲ್ವಾ? ರಾಜಪಾಟೆಯನ್ನು ಹುಡುಕಿಕೊಂಡು ಹೋಗಿ ಕಾಂಚಿಯನ್ನು ನೋಡಿ ಹೋಗ್ಬೋದಲ್ವಾ? ಅದು ತಾನೇ ಈ ಮಳೆಕಾಲ ಕತ್ಲೆಯಲ್ಲಿ ಹೆಂಗೆ ಸಾಧ್ಯ ಆಗುತ್ತೆ? ಇಂಥ ಕಾರ್ಯಗಳೆಲ್ಲ ನಮಗೂ ಸಂಬಂಧ ಇಲ್ಲ ಅಂತ ಹೆಂಗೆ ತೀರ್ಮಾನಿಸೋಕ್ಕಾಗತ್ತೆ? ಕಡಂಬೂರು ಸಂಬೋರೆ ಅರಮನೆಯಲ್ಲಿ ನಮಗೆ ಸಂಬಂಧವಿಲ್ಲದೆ ಕಾರ್ಯವನ್ನು ಗಮನಿಸಿದಿಂದ ಆಮೇಲೆ ಎಷ್ಟು ಉಪಯೋಗ ಆಯಿತು. ಆದ್ರೂ ಇವತ್ತು ರಾತ್ರಿ ಈ ಕತ್ಲೆಯಲ್ಲಿ ಈ ಕಾಲ್ವಾಯಿನ ಕರೆಯಿಂದ ಹೋಯ್ತಾ ಇರೋದ್ರಿಂದ ಏನೂ ಪ್ರಯೋಜನ ಬರೋದಿಲ್ಲ. ತುಂಬ ಒದ್ದೆ ಆಗೋದು ಒಂದೇ ಉಪಯೋಗ. ಕುದುರೆ ಎಲ್ಲಾದರೂ ಎಡರಿ ಬಿದ್ದು ಕಾಲನ್ನು ಮುರ್ಕೊಂಡ್ರೆ ಪ್ರಯಾಣನೇ ಅಡಚಣೆ ಆಗಿಬಿಡುತ್ತೆ. ತಿರ್ಗಾ ಹೋಗಿ ಹಾಳು ಮಂಡಪದನ್ನು ಸೇರಬೇಕಾಗಿದ್ದೆ. ಮಳೆ ಬಿಟ್ಟ ಮೇಲೆ ತಿರ್ಗಾನು ಹೊರಡಬೇಕು. ಪಳೀಚ್ ಅಂತ ಹೇಳಿ ಒಂದು ಮಿಂಚು ಬಂತು. ಆ ಕ್ಷಣ ಬೆಳಕಲ್ಲಿ ಸ್ವಲ್ಪ ದೂರದಲ್ಲಿ ಮೇಡೊಂದರಲ್ಲಿ ಕುದುರೆ ನಿಂತಿದ್ದು ಹಾಗೆ ಅನಿಸಿತ್ತು. ಬಂದಿದ್ದೀವಿ, ಇನ್ನೂ ಸ್ವಲ್ಪ ದೂರ ಹೋಗಿ ಅದನ್ನು ನೋಡ್ಬಿಟ್ಟು ಹೋಗ್ಬಿಡೋಣ. ರಾಜ ಮಧುರಾಂತಕರಿಗೆ ಅಪಥ ಸಮಯದಲ್ಲಿ ಕೈಕೊಟ್ಟು ಹೆಲ್ಪ್ ಮಾಡಿದರೆ ಅದರ ಮೂಲಕ ಹಿಂದೆ ಎಷ್ಟೊಂದೋ ಕಾರ್ಯಗಳು ಸಾಧಕ ಆಗ್ಬೋದು. ಕುದುರೆ ವಾಯ್ಕಾಲಿನ ಕರೆಯಿಂದ ಪಕ್ಕದಲ್ಲಿ ಇರುವ ಹೊಲದಲ್ಲಿ ಎಲ್ಲ ಹೋಗಿ ವಂದಿತೇವನು ಇಳಿದ. ಕುದುರೆ ನಿಂತ ಹಾಗೆ ಅನಿಸಿದ್ದ ಉದ್ದ ಇರುವ ಮೇಡೆಯನ್ನು ನೋಡಿ ಹೋಗುದ. ಆ ಮೇಡನ್ನು ಸಮೀಪ ಬಂದಾಗ ಅದು ದೊಡ್ಡ ಕಪ್ಪು ಭೂತದ ಹಾಗೆ ಕಾಣಿಸ್ಕೊಂಡಿತ್ತು. ಇನ್ನೊಂದು ಮಿಂಚು ಮೇಡಿನಲ್ಲಿರುವ ಕುದುರೆ ನಿಂತಿದ್ದು ಒಂದು ಕ್ಷಣ ಗೊತ್ತಾಯಿತು. ಕುದುರೆಯ ಮೇಲೆ ಹಾಳಿಲ್ಲ ಅನ್ನೋದನ್ನು ವಂದಿತೇವನ್ನು ಗಮನಿಸ್ಕೊಂಡ. ಗುಡುಗು ಬಂತು. ಗುಡುಗುಗುನ್ನು ಮಿಂಚುಗುನ್ನು ಹೆದರ್ಕೊಂಡು ತಾನೋ ಏನೋ ಆ ಕುದುರೆ ತಿರುಗಾನು ಹುಚ್ಚು ಬಂದ ಥರ ಓಡೋಕ್ಕೆ ಶುರುವಾಯಿತು. ಅದನ್ನು ಹಿಂಬಾಲಿಸ್ಕೊಂಡು ಹೋಗೋದಲ್ಲಿ ಇನ್ಮೇಲೆ ಯಾವುದೊಂದು ಪ್ರಯೋಜನವೇ ಇಲ್ಲ. ಪಕ್ಕದಲ್ಲಿ ಎಲ್ಲಾದರೂ ಕುದುರೆ ಮೇಲಿಂದ ಬಿದ್ದಿದ್ದ ಮಧುರಾಂತಕರ ಒಂದು ವೇಳೆ ಇರಬಹುದು. ಆದ್ದರಿಂದ ವಂದಿತೇವನು ಸ್ವಲ್ಪ ಹೊತ್ತು ಧ್ವನಿ ಕೊಟ್ಟು ನೋಡ್ದ. ಜಿಮ್ ಜಿಮ್ ರಿಮ್ ರಿಮ್ ಅಂತ ಹೇಳಿ ಮಳೆಯನ್ನು ಸೌಂಡನ್ನು ಮಿಂಚಿ ಅವನ ಧ್ವನಿ ಅಲ್ಲಿ ಯಾರು ಅಂತ ಬಂತು. ಅದೇ ಥರ 4 ಕಡೆಯಿಂದನೂ ಪ್ರತಿಧ್ವನಿ ಅಲ್ಲಿ ಯಾರು ಅಂತ ಕೇಳಿತ್ತು. ಮಳೆ ಇನ್ನೂ ತುಂಬ ಜೋರಾಗಿ ಬರ್ತಾಯಿತ್ತು. ಗಾಳಿ ಜೋರಾಗಿ ಬೀಸ್ತಾ ಇತ್ತು. ಗಾಳಿನ ಬೇಗದಿಂದ ಮಳೆ ತಾರೆಗಳು ಸೈಡಲ್ಲಿ ಬಂದು ಈ ಕಡೆ ಒಡೆದು ಇದಾಯಿತು. ಕುದುರೆ ಮೈಯನ್ನು ಹಿಂಗೆ ಮಾಡ್ಕೊಂಡಿತ್ತು. ವಂದಿತೇವನ ಮೈಯನ್ನು ಮಳೆಯಿಂದ ಉಂಟಾಗಿ ಕುಳಿರಿಂದ ಚಳಿಯಿಂದ ನಡುಗಕ್ಕೆ ಶುರುವಾಯಿತು. ಇನ್ಮೇಲೆ ಅಲ್ಲಿ ನಿಲ್ಲುವುದರಲ್ಲಿ ಒಂದು ಪ್ರಯೋಜನವಿಲ್ಲ. ವಂದಿತೇವನ್ ಕುದುರೆಯನ್ನು ಬಂದ ದಾರಿಯಿಂದ ತಿರುಗಿಸಿದ್ದಾನೆ. ತನ್ನ ಬುದ್ಧಿ ಕೆಟ್ಟದನ್ನು ಅಂದ್ಕೊಂಡು ವ್ಯಸನ ಪಟ್ಕೊಂಡು ಹೋದ. ಇನ್ಮೇಲಾದರೂ ಇಂಥ ಬುದ್ಧಿ ಕೆಟ್ಟ ಕಾರ್ಯದಲ್ಲಿ ಇಳಿದೇ ಇರಬೇಕು. ನಮ್ಮ ಕಾರ್ಯ ಉಂಟು, ನಾವು ಉಂಟು ಅಂತ ನೋಡ್ಕೊಂಡು ಹೋಗಬೇಕು. ಕುದುರೆ ತನ್ನಿಂದ ಮನಸ್ಸಿನಿಂದ ಕೊಂಡು ದಾರಿ ಹಿಡಿದುಕೊಂಡು ಕುಸಿದ ಮಂಟಪದ ಹತ್ತಿರ ಬಂದು ನಿಂತು ಅಂತ ಹೇಳಿ ಮಾಡಿತು. ಆವಾಗ ತಾನೇ ವಂದಿತೇವನು ಸಿಂಧನ ಲೋಕದಲ್ಲಿಂದ ಈ ಲೋಕಕ್ಕೆ ಬಂದ. ಕುದುರೆ ಮೇಲಿಂದ ಇಳಿದ. ಅವನು ಹುಟ್ಟಿದ್ದ ಬಟ್ಟೆಗಳು ಒದ್ದೆಯಾಗಿ ಹೋಗಿತ್ತು. ಅವನ್ನ ಒಣಗಿಸಬೇಕು. ಅವತ್ತು ರಾತ್ರಿ ಆ ಮಂಟಪದಲ್ಲಿ ತಾನೂ ಕುದುರೆಯನ್ನು ಉಳಿಯೋಕ್ಕೆ ಏನಾದರೂ ಜಾಗ ಇದೆಯಾ ಅಂತ ಸುತ್ತಮುತ್ತ ನೋಡ್ದ. ಒಂದೇ ದಾರಿಯಲ್ಲಿ ಹುಯ್ತಾ ಇರುವ ಮಳೆಯಲ್ಲಿ ಕಾಲಿನಲ್ಲಿ ಬೆಂಕಿ ಸುಟ್ಟಾಗಿದ್ದರೆ ಹೆಂಗಿರುತ್ತೆ ಆ ಥರ ವಂದಿತೇವನು ಸ್ವಲ್ಪ ಜಂಪ್ ಮಾಡಿ ಆ ಕಡೆ ಹೋದ. ಅದಕ್ಕೆ ಕಾರಣ ಬೇರೆ ಏನಿಲ್ಲ, ದೆವ್ವ ಇಲ್ಲ, ಪಿಚಾಚಿ ಇಲ್ಲ, ಒಂದು ಚಿಕ್ಕ ಮಗುನ ಧ್ವನಿನೇ. ಅಮ್ಮ ದೆವ್ವ ಇಲ್ಲ, ಪಿಚಾಚಿ ಇಲ್ಲ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಆ ಸಮಯದಲ್ಲಿ ಆ ಮಂಟಪದಲ್ಲಿ ಮಗುನ ಧ್ವನಿ ಎಲ್ಲಿ ಕೇಳೋಕ್ಕಾಗತ್ತೆ? ಅಲ್ಲಿ ಇದು ದೆವ್ವದ ಮಾತು ಅಲ್ಲ ಅಂತ ಹೇಗೆ ಹೇಳೋಕ್ಕಾಗತ್ತೆ? ಚಿಚಿ, ದೆವ್ವನಿಲ್ಲ, ಪಿಚಾಚನಿಲ್ಲ. ದೆವ್ವನ ಪಿಸಾಸನು ಭಯಪ್ರಾಂತಿ ಕೊಟ್ಟಿರುವ ಮಕ್ಕಳು ಹೇಳುವ ಕಲ್ಪನಾ. ಅಮ್ಮ ಹ್ಞೂ ಅಂತ ಹೇಳಿ ಮನುಷ್ಯ ಮಗುವಿಂದ ವಾಯಿಸ್ತಾನೆ. ಅದು ತಾಯಿಯನ್ನು ಬಿಟ್ಟೋಗಿದ್ದ ಮಗುನ ಅಳುತ್ತಾ ಇರುವ ಧ್ವನಿನೇ ಇದು. ಕುಸಿದ ಮಂಟಪದಿಂದ ಕತ್ಲೆ ಆಗಿದ್ದ ಜಾಗದಿಂದ ಬರ್ತಾ ಇದೆ. ಮಗು ಮಾತ್ರ ತಾನೇ ಇದೆಯಾ? ಬೇರೆ ಯಾರೂ ಇಲ್ವಾ? ಅಮ್ಮ ಹ್ಞೂ
ಧ್ವನಿ ಬಂದಿದ್ದ ಜಾಗಕ್ಕೆ ಸಮೀಪಕ್ಕೆ ಹೋಗಿ ವಂದಿತೇವನು ಯಾರಲ್ಲಿ ಅಂತ ಕೇಳ್ದ. ಯಾರಲ್ಲಿ ಅಂತ ಹೇಳಿ ಆ ಮಗುನ ಧ್ವನಿ ಎದುರಾಯಿತು. ನಾನೇ ತಾನೇ, ನೀನು ಯಾರು? ಕತ್ಲೇನೇನು ಮಾಡ್ತಾ ಇದೀಯಾ? ಹೊರಗಡೆ ಬಾ, ಹೊರಗಡೆ ಮಳೆ ಹುಯ್ತಾ ಇದೆಯಲ್ಲ, ಮಳೆ ನಿಂತು ಬಿಟ್ಟಿದೆ, ಬಾ. ನನ್ನಮ್ಮ ಇಲ್ಲಿ, ನಿಮ್ಮಮ್ಮ ನಿನಗೆ ಹಾಲು ಕೊಂಡು ಬರಬೇಕು ಹೋಗಿದ್ದಾಳೆ. ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೀಯಾ. ನೀನು ಹೊರಗಡೆ ಬರ್ತೀಯಾ? ನಾನು ಒಳಗಡೆ ಬರಲ್ಲ. ಒಳಗಡೆ ಬಂದರೆ ನನ್ನ ಕೈಯಲ್ಲಿ ಚೂರಿ ಇದೆ, ಅದನ್ನು ಹಾಕಿ ಚುಚ್ಚಿಬಿಡ್ತೀನಿ. ಅಡೇ ಅಪ್ಪ, ದೊಡ್ಡ ವೀರನಾಗಿದೆಯಲ್ಲ, ಹೊರಗಡೆ ಬಂದು ಚುಚ್ಚು. ನೀನು ಯಾರು? ಹುಲಿ ಅಲ್ವಲ್ಲ? ನಾನು ಹುಲಿ ಅಲ್ಲ, ಕುದುರೆ ಅಂತ ಅಂದ ವಂದಿತೇವನು. ಅದೇ ಕುದುರೆ ಯಾಕೆ ಮಾತಾಡತ್ತಾ ಅಂತ. ಹುಲಿಯಾಗಿದ್ದರೆ ಮಾತಾಡುತ್ತಾ? ಹೊರಗಡೆ ಬಂದರೆ ಹುಲಿ ಇರುತ್ತೆ, ಒಂದು ವೇಳೆ ಮೇಲೆ ಹಾರಿಬಿಡುತ್ತೆ ಅಂತ ಹೇಳಿ ನಮ್ಮಮ್ಮ ಹೇಳಿದ್ದಾರೆ. ನಾನು ಹುಲಿ ಅಲ್ಲ, ನಿನ್ನ ಹೆಸರಲ್ಲಿ ನಿನ್ನ ಮೇಲೆ ಹಾರನ್ನೂ ಬರಲ್ಲ, ಆದ್ದರಿಂದ ಭಯಪಡದೆ ಹೊರಗಡೆ ಬಾ. ಭಯವಾ? ನನಗೇನು ಭಯ ಅಂತ ಹೇಳಿಕೊಂಡು ಒಂದು ಚಿಕ್ಕ ಮಗು ಕತ್ಲೆ ಮಂಟಪದಿಂದ ಹೊರಗೆ ಬಂತು. ಇಷ್ಟರಲ್ಲಿ ಮಳೆ ಚೆನ್ನಾಗಿ ಬಿಟ್ಟೋಗಿತ್ತು. ಮೇಘಗಳೆಲ್ಲ ಸ್ವಲ್ಪ ಸರಿಸಿ ತಾರೆಗಳು ಗೊತ್ತಾಯಿತು. ಆ ತಾರೆಯ ಬೆಳಕಲ್ಲಿ ಆ ಮಗುವನ್ನು ವಂದಿತೇವನು ನೋಡ್ದಾನೆ. ಸುಮಾರು 4 ವಯಸ್ಸಿರುತ್ತೆ. ಗೊತ್ತಾಗಿದ್ದ ಬೆಳಕಿಂದ ತುಂಬ ಲಕ್ಷಣವಾದ ಮಗು ಅಂತ ತಿಳ್ಕೊಂಡ. ಸೊಂಟದಲ್ಲಿ ಒಂದು ರೇಷ್ಮೆ ಬಟ್ಟೆ ಹುಟ್ಟಿತ್ತು, ಕತ್ತಿನಲ್ಲಿ ಒಂದು ರತ್ನಹಾರ ಹಾಕಿತ್ತು. ದೊಡ್ಡ ಕುಲ ಮಗುವಾಗೇ ಇರಬೇಕು. ಇದನ್ನೇ ಇಲ್ಲಿ ಒಂಟಿಯಾಗಿ ಬಿಟ್ಟುಬಿಟ್ಟು ಹೋಗಿದ್ದ ತಾಯಿ ಯಾರು? ಇಲ್ಲಿ ಯಾತಕ್ಕೋಸ್ಕರ ಬಂದಿದ್ದಾನೆ? ಯಾಕೆ ಮಗುವನ್ನು ಬಿಟ್ಟೋದ್ಲು? ಇಷ್ಟರಲ್ಲಿ ಮಗುವನ್ನು ವಂದಿತೇವನ್ ನೋಡಿಬಿಟ್ಟು, ನೀನು ಕುದುರೆ ಅಲ್ಲ, ಮನುಷ್ಯನ ಹಾಗೆ ಇದೆಯಾ ಅಂತಿತ್ತು. ಅದೋ ಕುದುರೆಯನ್ನು ಇದೆಯಾ ನೋಡು ಅಂತ ಅಂದ ವಂದಿತೇವನ್. ಮಗು ಕುದುರೆಯನ್ನು ನೋಡಿತ್ತು. ಓಹೋ, ನನಗೆ ಅಂತಲೇ ಕೊಂಡು ಬಂದಿದೆಯಾ? ಪಲ್ಲಕ್ಕ ಬರುತ್ತೆ ಅಂತಲೇ ತಾನೇ ಹೇಳಿದರು. ಮಗುವಿನ ಮಾತು ವಂದಿತೇವನ ಮನಸ್ಸಿನಲ್ಲಿ ಏನೇನೋ ಯೋಚನೆಯನ್ನು ಉಂಟು ಮಾಡಿತ್ತು. ಈ ಮಗು ಯಾರು? ಇವನು ಯಾಕೆ ಇಲ್ಲಿ ಒಂಟಿಯಾಗಿದ್ದಾನೆ? ಚಿಕ್ಕ ಮಗುವನ್ನು ಈ ಥರ ಸ್ವಲ್ಪನೂ ಭಯ ಪಡದೆ ಇದ್ದಾನಲ್ಲ, ಇದು ತುಂಬ ಆಶ್ಚರ್ಯವಾಗಿದೆ. ಇವನಿಗೆ ಅಂತ ಯಾರು ಪಲ್ಲಕ್ಕು ಕಳಿಸೋದು ಹಾಗೆ ಹೇಳಿದ್ದಾರೆ? ಅದು ಯಾಕೆ ಬರಲಿಲ್ಲ? ಇವನನ್ನು ಬಿಟ್ಬಿಟ್ಟು ಹೋದ ಇವನ ಅಮ್ಮ ಯಾರು? ಅವಳು ಎಲ್ಲಿ ಹೋಗಿದ್ದಾಳೆ? ಮಗು, ನಿನ್ನನ್ನು ಯಾಕೆ ನಿಮ್ಮಮ್ಮ ಬಿಟ್ಬಿಟ್ಟು ಹೋಗ್ಬಿಟ್ರು ಅಂತ ಕೇಳಿದ. ನಮ್ಮಮ್ಮ ನನ್ನನ್ನು ಬಿಟ್ಬಿಟ್ಟು ಹೋಗಿಲ್ಲ, ನಾನು ತಾನೇ ಅವಳನ್ನ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ದಾನೆ ಹುಡುಗ. ಯಾಕೆ ಬಿಟ್ಬಿಟ್ಟು ಬಂದೆ? ಕುದುರೆ ಒಂದು ಓಡಿ ಬಂದಿತ್ತು, ಅದನ್ನು ಹಿಡಿದು ಅದನ್ನ ಮೇಲೆ ಹತ್ಕೊಂಡು ಬರೋಣ ಅಂತ ಹೇಳಿ ನಾನು ಹೇಳಿದ್ದೆ. ಅಮ್ಮ ಆಗಲ್ಲ ಅಂತಂದರು. ನಾನು ಅವ್ರಿಗೆ ಗೊತ್ತಿಲ್ಲದೆ ಕುದುರೆಯನ್ನು ಹಿಡಿಯೋಕ್ಕೆ ಓಡಿ ಬಂದೆ. ಆ ಕುದುರೆ ತಾನ ಇದು? ಇಲ್ಲ, ಇದು ಬೇರೆ ಕುದುರೆ. ಆ ಥರ ಆಮೇಲೆ ಹೇಗೆ ಹಿಂಗೆ ಇಲ್ಲಿ ಬಂದು ಸೇರಿದೆಯಾ? ಕುದುರೆ ಸಿಕ್ಕಲಿಲ್ಲ, ಅಮ್ಮನ್ನು ಕಾಣಲಿಲ್ಲ, ಮಳೆ ಜೋರಾಗಿ ಬಂತು, ಅದರಿಂದ ಈ ಮಂಟಪ ಒಳಗೆ ಬಂದೆ. ಈ ಕತ್ಲೆಯಲ್ಲಿ ಒಂಟಿಯಾಗಿರೋಕ್ಕೆ ನಿನಗೆ ಭಯ ಇಲ್ವಾ? ಭಯ ಯಾಕೆ? ದಿವಸ ನಾನು ಇದೇ ಥರ ತಾನೇ ಇದ್ದೀನಿ. ಹುಲಿಗೆ ಕೂಡ ಭಯ ಇಲ್ವಾ? ಅಮ್ಮಕ್ಕೆ ತಾನೇ ಭಯ, ನನಗೇನು ಭಯವಿಲ್ಲ. ನಾನು ಮೀನು, ಹುಲಿಯನ್ನು ನುಂಗುಬಿಡ್ತೀನಿ. ಅಯ್ಯೋ, ಅರೇರೆ, ಮೀನು ಹುಲಿಯನ್ನು ನುಂಗುಬಿಡುತ್ತಾ? ನಾನು ಸಾಧಾರಣವಾದ ಚಿಕ್ಕ ಮೀನಲ್ಲ, ದೊಡ್ಡ ಮಗರ ಮೀನು, ತಿಮ್ಮಿಂಗಲ, ಹುಲಿ, ಸಿಂಹ, ಯಾನೆ ಎಲ್ಲವನ್ನೂ ನುಂಗಾಕ್ಬಿಡ್ತೀನಿ ಅಂತ ಹೇಳಿ ವಂದಿತೇವನ ಮನಸ್ಸಿನಲ್ಲಿ ಏನೇನೋ ಯೋಚನೆಗಳು ಬರೋಕ್ಕೆ ಶುರುವಾಯಿತು. ಹುಲಿಯನ್ನು ನುಂಗುವ ಮೀನು ಅದಿಸಿವಾದ ಮೀನಲ್ವಾ? ಈ ಥರ ಯಾರು ಈ ಮಗುಗೆ ಹೇಳ್ಕೊಟ್ಟಿರ್ತಾರೆ? ಅದೋ ಅಲ್ಲಿ ಏನು ಶಬ್ದ ಅಂತ ಕೇಳಿದ್ದಾನೆ ಹುಡುಗ. ವಂದಿತೇವನ ಹುಡುಗ ದೂರದಲ್ಲಿ ಒಂದು ಗುಂಪು ಬರ್ತಾಯಿತ್ತು. ಗುಂಪಿನಲ್ಲಿ ಕೆಲವರು ದೀವಟಿ ಪಂದಗಳನ್ನು ಇಟ್ಕೊಂಡು ಬರ್ತಾಯಿದ್ರು. ಅವ್ರುಗಳ ಮಧ್ಯ ಒಂದು ಪಲ್ಲಕ್ಕನ್ನು ಗೊತ್ತಾಯಿತು. ಎಲ್ಲರೂ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಓಡ್ತಾಯಿದ್ರು. ಅವ್ರುಗಳಲ್ಲಿ ಒಂದು ಹೆಣ್ಣು ಇರೋ ಹಾಗೆ ಅನಿಸಿತು. ಅಲ್ಲಿ ಇಲ್ಲಿ ಅದೋ ಇದೋ ಅಂತ ಹೇಳಿ ಕಲವರವಾದ ಧ್ವನಿಗಳು ಕೇಳಿತ್ತು. ಕುಸಿದ ಮಂಟಪದನ್ನೇ ಗುಂಪಲ್ಲಿ ಒಬ್ಬನು ನೋಡಿಬಿಟ್ಟು ಸುತ್ತಲೂ ತೋರಿಸಿದ್ದಾನೆ. ಅಷ್ಟೇ ಎಲ್ಲರೂ ಆ ಮಂಟಪವನ್ನು ನೋಡಿ ಓಡಿ ಬರೋಕ್ಕೆ ಶುರುವಾದರು. ಅದೋ ಬರ್ತಾ ಇದ್ದಾರೆ, ಪಲ್ಲಕ್ಕು ಬರ್ತಾ ಇದೆ, ನನಗೆ ಪಲ್ಲಕ್ಕಲ್ಲಿ ಹತ್ತೋದಕ್ಕೆ ಇಷ್ಟ ಇಲ್ಲ, ನನ್ನನ್ನು ನಿನ್ನ ಕುದುರೆ ಮೇಲೆ ಹಾರಿಸ್ಕೊಂಡು ಹೋಗ್ತೀಯಾ ಅಂತ ಹೇಳಿ ಚಿಕ್ಕ ಮಗು ಕೇಳಿದ್ದು. ಆ ಮಗುವಿನ ಮುಖನೂ ಅವನು ನೋಟನೂ ಮಾತುಗಳನ್ನು ವಂದಿತೇವನಿಗೆ ಮನಸ್ಸನ್ನು ತುಂಬ ಅಟ್ರಾಕ್ಷನ್ ಮಾಡಿತ್ತು. ಅವನ್ನ ಕಟ್ಟಿ ಹಾಗೆ ತಬ್ಕೊಂಡು ಎತ್ಕೊಂಡು ಹೋಗೋಣ ಅನಿಸಿತ್ತು. ಆದರೆ ಮನಸ್ಸಿನಲ್ಲಿ ಏನೋ ಒಂದು ಅಡಚಣೆಯೂ ಉಂಟಾಯಿತು. ನನಗೆ ಬೇರೆ ಅವಸರವಾದ ಕೆಲಸ ಇದೆಯಲ್ಲ ಅಂತ ಅಂದ ವಂದಿತೇವನು. ನೀನು ಎಲ್ಲೋ ಹೋಗೋಕ್ಕೆ ನೋಡ್ತೀಯಾ? ಕಾಂಜಿಗ ಅಲ್ಲೇ ನನ್ನ ಮುಖ್ಯವಾದ ಶತ್ರು ಇದ್ದಾನೆ. ವಂದಿತೇವನಿಗೆ ಹಾಗೆ ಶಾಕ್ ಆಗೋಯ್ತು. ಆ ಥರ ಆ ಮಗುನ ಹತ್ರ ನಿಲ್ಲೋದು ಕೂಡ ತಪ್ಪು ಅಂತ ಅನಿಸಿತ್ತು. ಆದರೆ ಕುದುರೆ ಮೇಲೆ ಏರಿ ಹೋಗೋಕ್ಕೆ ಅವಕಾಶ ಇಲ್ಲ. ಗುಂಪು ತುಂಬ ಹತ್ತಿರ ಬಂದುಬಿಡ್ತು. ಓಡಿದರೆ ಅನುಮಾನಕ್ಕೆ ಜಾಗ ಆಗುತ್ತೆ. ಇಷ್ಟರಲ್ಲೂ ಏನು ತಾನೇ ನಡೆಯುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಆ ಇಂಟ್ರೆಸ್ಟನ್ನು ವಂದಿತೇವನಿಗೆ ಬಂದಿತ್ತು. ಆದ್ದರಿಂದ ಸ್ವಲ್ಪ ಸರಿಸಿ ಹೋಗಿ ಕುಸಿದ ಗೋಡೆ ಹತ್ರ ಹೋಗಿ ಕತ್ಲೆಯಲ್ಲಿ ನಿಂತ. ಇದೋ ನಾನಿದ್ದೀನಿ ಅಂತ ಹೇಳಿ ಮುಂದೆ ಹೋಗಿ ನಿಂತ ಮಗು. ಬಂದವ್ರಿಗೆಲ್ಲ ಮೊದಲು ಬಂದವಳು ಒಂದು ಹೆಣ್ಣು ಹುಡುಗಿ.
ಅವಳು ಓಡಿ ಬಂದಿದ್ದರಿಂದ ಅವಳಿಗೆ ನೆಟ್ಟುಸಿರು ಬರ್ತಾಯಿತ್ತು. ಅದನ್ನು ಅವಳು ಏನು ಯೋಚನೆ ಮಾಡದೆ ಹೋಗಿ ಬಂದು ಆ ಮಗುವನ್ನು ಎತ್ತಿ ಹಂಗೆ ತಬ್ಕೊಂಡ್ಳು. ಪಾಂಡ್ಯ ಈ ಥರ ಮಾಡಿಬಿಟ್ಟಿಯಲ್ಲ ಅಂತಂದ್ಲು. ಅವಳಿಗೆ ನೆಕ್ಸ್ಟು ಬಂದು ನಿಂತವನು ರವಿದಾಸನು. ಆ ಮಗುನ ಹತ್ರ ಬಂದು ನಿಂತು, ಚಕ್ರವರ್ತಿ ಈ ಥರ ನಮ್ಮನ್ನು ಹೆದರಿಸಿಬಿಟ್ರಲ್ಲ ಅಂತಂದ. ಹುಡುಗ ನಗ್ದ. ಆ ಥರನೇ ಭಯಪಡಿಸ್ತೀನಿ, ನಾನು ಕುದುರೆ ಬೇಕು ಅಂತ ಕೇಳಿದ್ದೆ, ನೀವು ಪಲ್ಲಕ್ಕೆ ಕೊಂಡು ಬಂದಿದ್ದೀರಲ್ಲ ಅಂತಂದು. ನಾವು ಮುಂಚೆನೇ ನೋಡಿದ್ದ ಸೋಮನ್ ಸಾಂಬವ, ನಿಡಮನ್ಕಾರಿ, ದೇವರಾಳ ಮುಂತಾದವರು ಮಗುವನ್ನು ಸುತ್ತಕೊಂಡ್ರು. ಚಕ್ರವರ್ತಿ ಒಂದು ಕುದುರೆ ಏನು 1000 ಕುದುರೆ 10,000 ಕುದುರೆ ಕೊಂಡು ಬರ್ತೀವಿ, ಇವತ್ತಿಗೆ ಈ ಪಲ್ಲಕ್ಕಲ್ಲಿ ಹತ್ಕೊಳ್ಳಿ ಅಂತ ಅಂದ ಸೋಮನ್ ಸಾಂಬವ. ಆಗಲ್ಲ, ನಾನು ಕುದುರೆ ಮೇಲೆ ತಾನೇ ಹತ್ತಿ ಬರ್ತೀನಿ ಅಂತ ಮಗು ಹೇಳಿ ಗೋಡೆ ಮರೆಯಲ್ಲಿ ನಿಂತಿದ್ದ ಕುದುರೆಯನ್ನು ಸುತ್ತಿ ತೋರಿಸಿದ್ದಾನೆ. ಆವಾಗ ತಾನೇ ಕುದುರೆಯನ್ನು ಅದರ ಪಕ್ಕದಲ್ಲಿಂದ ವಂತ್ಯತೆಯನ್ನು ಅವರುಗಳು ಗಮನಿಸಿದರು. ರವಿದಾಸನ ಮುಖದಲ್ಲಿ ಆಶ್ಚರ್ಯ, ದಿಗಿಲು, ಕ್ರೋಧ ಎಲ್ಲ ಬೆಂಕಿ ಥರ ಉರಿತಾ ಇತ್ತು. 2 ಹೆಜ್ಜೆ ಮುಂದೆ ಬಂದು, ಅಡೇ ಪಾಪಿ, ನೀನೆಲ್ಲಿಯೋ ಇಲ್ಲಿ ಬಂದು ಸೇರಿದೆ ಅಂತ ಕೇಳಿದ. ಅಯ್ಯೋ ಪಿಚಾಚೆ, ಕೋಡಿಕರಿಯಿಂದ ನೀನು ಹೆಂಗೆ ಇಲ್ಲಿ ಬಂದಿಯಾ ಅಂತ ಕೇಳಿದ ವಂದಿತೆ. ರವಿದಾಸನ ಹಾ 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 ಅಂತ ಹೇಳಿ ನಗ್ದ. ನೀನು ನನ್ನನ್ನು ನಿಜವಾಗ್ಲೂ ಪಿಚಾಚಿ ಅಂತ ತಿಳ್ಕೊಂಬಿಟ್ಟಿಯಾ ಅಂತ ಕೇಳಿದ. ಕೆಲವರು ಸತ್ತೋದ ಮೇಲೆ ಪಿಚಾಚಿ ಆಗ್ತಾರೆ, ನೀನು ಉಸಿರಿಂದಾನೇ ಇರುವ ಪಿಚಾಚಿ ಅಂತ ಹೇಳ್ದ. ಕತ್ಲೆಯನ್ನು ಅವನು ನನಗೆ ಅಷ್ಟರಲ್ಲಿ ಮಗು ಅವನ ಜೊತೆ ಜಗಳ ಮಾಡಬೇಡ, ಅವನನ್ನು ನನಗೆ ತುಂಬ ಹಿಡಿಸಿದೆ, ಕತ್ಲೆಯಲ್ಲಿ ಅವನು ನನಗೆ ಜೊತೆಯಾಗಿದ್ದ, ಹುಲಿ ಬಂದರೆ ಕೊಂದುಬಿಡುವ ಹಾಗೆ ಹೇಳಿದಾನ, ಅವನು ನಮ್ಮ ಜೊತೆ ಬರಲಿ ಅಂತಂದ. ರವಿದಾಸನ ಮಗು ಹತ್ರ ಹೋಗಿ, ಚಕ್ರವರ್ತಿ ಅವಶ್ಯ ಅವನ್ನೇ ಕರ್ಕೊಂಡು ಹೋಗ್ಬೋದು, ನೀವು ಇವತ್ತಿ ಈ ಪಲ್ಲಕ್ಕಿನಲ್ಲಿ ಹೊತ್ಕೊಳ್ಳಿ ಅಂತ ಅಂದ. ಹುಡುಗ ಆ ಥರನೇ ಪಲ್ಲಕ್ ಹತ್ರ ಹೋದ. ರವಿದಾಸನ ವಂದಿತೇವನನ್ನು ತಿರ್ಗಾನ ಹತ್ರ ಬಂದು, ಇವಾಗ ಏನು ಮಾಡ್ತೀಯ ನೀನು ಅಂತ ಕೇಳಿದ. ಅದನ್ನು ನೀನು ತಾನೇ ಹೇಳಬೇಕು, ನಮ್ಮ ಜೊತೆ ಬಂದುಬಿಡು, ನಮ್ಮ ರಹಸ್ಯ ನಿನಗೆ ಮುಂಚೆನೇ ಜಾಸ್ತಿ ಗೊತ್ತು, ಇವಾಗ ಇನ್ನೂ ಗೊತ್ತಾಗಿ ಬಿಡುತ್ತೆ, ನಿನ್ನನ್ನು ಬಿಟ್ಟುಬಿಟ್ಟು ನಾವು ಹೋಗೋಕ್ಕಾಗಲ್ಲ, ಬಂದ್ಬಿಡು ಅಂತಾನೆ. ನಾನು ನಿಮ್ಮ ಜೊತೆ ನಾನು ಬರೋಕ್ಕೆ ಬೇಡ ಅಂತಂದರೆ ಆಗೋದಿಲ್ಲ, ನೀನು ದೊಡ್ಡ ಸೂರ ಅಂತ ಅನ್ನೋದನ್ನು ನನಗೆ ಗೊತ್ತು, ಆದ್ರೂ ನಾವು 20 ಜನ ಇದ್ದೀವಿ, ನಮ್ಮನ್ನು ತಪ್ಪಿಸಿ ನೀನು ಹೋಗೋಕ್ಕೆ ಸಾಧ್ಯ ಇಲ್ಲ, ಉಸಿರಿಂದ ತಪ್ಪಕ್ಕಾಗಲ್ಲ ಅಂತ ತಾನೇ ಹೇಳ್ತಾ ಇದೆಯಾ. ನೀನು ಚಿಕ್ಕ ಪ್ರಾಯದವನು, ಲೋಕದಲ್ಲಿ ಸುಖ ಒಂದನ್ನು ಅನುಭವಿಸಿ ಇಲ್ಲ, ನೀನು ಯಾತಕ್ಕೋಸ್ಕರ ಸುಮ್ಮನೆ ಪ್ರಾಣ ಕಳ್ಕೊತೀಯ? ಯಾರು ತಾನೇ ಪ್ರಾಣನ ಈ ಥರ ಕಳ್ಕೊತಾರೆ? ನಿಮ್ಮ ಜೊತೆ ಬರೋಕ್ಕೆ ಕೇಳ್ತೀಯಲ್ಲ, ಎಲ್ಲಿ ಕರೀತಾ ಇದೆಯಾ? ನೀವುಗಳು ಎಲ್ಲಿ ಹೋಗ್ತಾ ಇದ್ದೀರಾ? ಕೇಳು, ಹೇಳ್ತಾ ಇದ್ದೀನಿ, ಪಳುವೂರು ಎಳೆರಾಣಿ ಚಿಕ್ಕರಾಣಿ ಹತ್ರನೇ. ಓಹೋ, ಆ ಥರನೇ ನಾನು ಅಂದ್ಕೊಂಡೆ. ಚಿಕ್ಕರಾಣಿ ಇವಾಗ ಇಲ್ಲಿ ಎಲ್ಲಿದ್ದಾರೆ? ಚಿಕ್ಕರಾಣಿ ಇಷ್ಟೊತ್ತು ತಿರುಪರಂಬಯ್ಯಕ್ಕೆ ಬಂದಿರ್ತಾರೆ, ನೀನು ಬರ್ತೀಯಾ ಬರಲ್ವಾ? ನಾನು ಆ ಕಡೆದಾನೇ ಹೋಗಬೇಕು, ದಾರಿ ತೋರ್ಸೋಕ್ಕೆ ಯಾರು ಇಲ್ಲೋ ಅಂತ ನೋಡಿದೆ, ಒಳ್ಳೆಯ ಸಮಯದಿಂದ ನೀನು ಬಂದು ಸೇರಿದೆ, ಹೋಗೋಣ ಬಾ ಅಂತಂದ. ಒಂದಿದ್ದ ಇಷ್ಟರಲ್ಲಿ ಮಗು ಪಲ್ಲಕ್ಕಿನಲ್ಲಿ ಹತ್ತಿಸ್ಕೊಂಡ. ಪಲ್ಲಕ್ಕು ಜರಿಗೆ ಹೋಯಿತು. ಅದನ್ನು ಸುತ್ತಲೂ ದಿವಟಿಯನ್ನು ಹಿಡ್ಕೊಂಡು ಎಲ್ಲರೂ ಘೋಷಗಳನ್ನು ಎಬ್ಬಿಸ್ಕೊಂಡು ರವಿದಾಸನ ಗೋಷ್ಠಿಯವರು ಹೋದರು. ವಂದಿತೆಯವನು ಅವರುಗಳನ್ನ ಹಿಂಬಾಲಿಸ್ಕೊಂಡು ಹೋದ. ಅವನು ಮನಸ್ಸಿನಲ್ಲಿ ಏನೇನೋ ಯೋಚನೆಗಳು ಉಂಟಾಯಿತು. ವಾನತಿಯನ್ನು ಗತಿ ಏನು ಗೊತ್ತಿಲ್ಲ, ಮಧುರಾಂಧಕರು ಏನಾದರೂ ಗೊತ್ತಿಲ್ಲ, ತನ್ನ ಗತಿ ಇವತ್ತು ರಾತ್ರಿ ಏನಾಗತ್ತೆ ಅದನ್ನು ಗೊತ್ತಿಲ್ಲ. ಕಡಂಬೂರು ಮಾಳಿಗೆಯಿಂದ ಅವತ್ತು ನೋಡಿದ್ದ ಸಂಚುಗಳನ್ನೆಲ್ಲ ಕಿಂತ ದೊಡ್ಡ ಭಯಂಕರವಾದ ಸಂಚು ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದರಲ್ಲಿ ಅನುಮಾನ ಇಲ್ಲ. ಅಂಥ ಸಮಯದಲ್ಲಿ ಪ್ರಯೋಜನಕರವಾದ್ದು ತಾನೇ ಅದು. ಆದ್ರೂ ಆಮೇಲೆ ಏನಾಗುತ್ತೆ, ತನ್ನನ್ನು ಉಸಿರಿಂದ ತಪ್ಪಿ ಹೋಗೋಕ್ಕೆ ಇವ್ರು ಬಿಡ್ತಾರಾ? ಇವ್ರುಗಳ ಜೊತೆ ಹಾಗೆ ತನ್ನನ್ನು ಕಟ್ಟಾಯ ಮಾಡ್ತಾರಾ? ಆಗಲ್ಲ ಅಂತ ಹೇಳಿದರೆ ಬಲಿ ಹಾಕೋಕ್ಕೇ ನೋಡ್ತಾರೆ. ಒಂದು ವೇಳೆ ತಿರ್ಗಾನು ನಂದಿನಿ ದಯದಿಂದ ಪಳುವೂರು ಚಿಕ್ಕರಾಣಿನ ಹೆಸರನ್ನು ರವಿದಾಸನ ಹೇಳಿದ ತಕ್ಷಣ ಅವ್ರುಗಳ ಜೊತೆ ಹೋಗುತ್ತಾನೆ. ತಾನು ಒಪ್ಪಿಕೊಂಡಿದ್ದನ್ನು ವಂದಿತೆಯನ್ನು ನೆನೆಸಿ ನೋಡಿದ್ದಾನೆ. ಅದು ಅವನಿಗೆ ಆಶ್ಚರ್ಯ ಆಯಿತು. ಮಾಯೆ ಅಂತೂ ಮೋಗ ಅಂತಾನು ದೊಡ್ಡವರು ಹೇಳೋದು ಇದನ್ನೇ ಅಂತ ಅನಿಸುತ್ತೆ. ಅವಳು ಎಷ್ಟೊಂದು ಭಯಂಕರವಾದ ಸಂಚಲ್ಲಿ ಪಾಲ್ಗೊಂಡಿದ್ದಾಳೆ ಅನ್ನೋದು ಅವನಿಗೆ ಗೊತ್ತಾನೇ ಇತ್ತು. ಆದ್ರೂ ಅವಳನ್ನು ಮೀಟ್ ಮಾಡೋಕ್ಕೆ ಒಂದು ಸಂದರ್ಭ ಸಿಕ್ಕಿದೆ ಅಂದರೆ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಅವನ ಮನಸ್ಸಿನಲ್ಲಿ ಒಂದು ಇಂಟ್ರೆಸ್ಟ್ ಬಂತು. ತಡೆಯೋಕ್ಕಾಗದೆ ಅದು ಅವನ ಮಿಂಚಿ ಎದ್ದಿತ್ತು. ಯೋಚನೆ ಮಾಡೋದಕ್ಕೆ ಮುಂಚೆ ಅವನ ಬಾಯಿ ಬರ್ತೀನಿ ಅಂತ ಹೇಳಿ ಜವಾಬು ಹೇಳಿಬಿಡ್ತು. ಆದ್ದರಿಂದ ಬೇರೆ ದಾರಿ ತಾನೇ ಏನು? ರವಿದಾಸನ್ ಹೇಳಿದಾಗೆ ಇಷ್ಟು ಜನಗಳ ಜೊತೆ ಸಪ್ರೇಟಾಗಿ ಹೋಗಿ ಜಗಳ ಮಾಡೋದು ಸರಿಯಿಲ್ಲ. ಸ್ವಲ್ಪ ಅವಕಾಶ ಸಿಕ್ಕಿದರೆ ತಪ್ಪಿ ಹೋಗೋಕ್ಕೆ ಏನಾದರೂ ಒಂದು ಉಪಾಯ
ಆ, ಉಂಟಾಗಬಹುದು. ಆದ್ದರಿಂದ ಇಂಥ ಸಂಚುಕಾರ ಗುಂಪು ಬಗ್ಗೆನೂ ಇನ್ನೂ ಸ್ವಲ್ಪ ಕ್ಲಿಯರಾಗಿ ತಿಳ್ಕೊಬೋದು. ಕಾಂಜಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ತಾನೇ ನನ್ನ ಮುಖ್ಯವಾದ ಶತ್ರು ಇದ್ದಾನೆ ಅಂತ ಹೇಳಿ ಆ ಚಿಕ್ಕ ಮಗು ಹೇಳಿದ್ದನ್ನು ಪದೇ ಪದೇ ವಂದಿತೆ ಅವನಿಗೆ ನೆನಪು ಬಂದುಕೊಂಡಿತ್ತು. ಆ ಚಿಕ್ಕ ಹುಡುಗ ಯಾರು, ಅವನ ಚಕ್ರವರ್ತಿ ಅಂತ ಇವ್ರುಗಳು ಕರೆಯೋದು ಯಾತಕ್ಕೆ, ಮುಖ್ಯ ಶತ್ರು ಅಂತ ಹೇಳಿ ಆ ಚಿಕ್ಕವನ್ನ ಯಾಕೆ ಹೇಳಿದರು, ಇಂಥ ಕ್ವಶ್ಚಿನ್ಗೆಲ್ಲ ಅವನ ಮನಸ್ಸಿನಲ್ಲಿ ಜವಾಬ್ಗಳು ಬರ್ತಾಯಿತ್ತು. ಅಂದ್ಕೊಂಡ್ರೆ ಭಯಂಕರ ಜಾಸ್ತಿ ಆಗ್ತಾಯಿತ್ತು. ದೇವರೇ, ಇದಕ್ಕೆಲ್ಲ ಕೊನೆ ಯಾವಾಗ, ತುಂಬ ಬೇಗ ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಒಂದು ಧ್ವನಿ ಹೇಳಿತ್ತು. ಇಂಥ ಅದಿಸಿಯ ಜಾತ್ರೆ ಹೋಗ್ತಾನೇ ಇತ್ತು. ಕಾಡುಗಳು, ಕಾಲ್ವಾಯಿಗಳು, ಇದು ಭತ್ತದ ಇದುಗಳು, ಕಾಡು ಎಲ್ಲ ಒಂದು ಕ್ಷಣವೂ ನಿಲ್ಲದೆ ದಾಟಿ ಹೋಗ್ತಾಯಿತ್ತು. ಕೊನೆಯಾಗಿ ಪ್ರವಾಹ ಉಕ್ಕಿಸು ಓಡ್ತಾ ಇದ್ದ ಮಣ್ಣಿ ನದಿಯನ್ನು ದಾಟಿ ಆ ಕಡೆ ತಿರುಪರಂಬಯ್ಯ ಬಾರ್ಡರನ್ನು ಸೇರಿತ್ತು. ಪಳ್ಳಿಪಡೆ ಸುತ್ತಿದ್ದ ಕಾಡಿನೊಳಗೇನು ಪ್ರವೇಶ ಆಯಿತು. ಇಷ್ಟರಲ್ಲಿ 34ನೇ ಸಂಚಿಕೆ ಮುಗಿಯಿತು.